ಓಂ ಶಾಂತಿ. ಇವತ್ತು ನಾವೆಲ್ಲರೂ ಕೂಡ ಜಾತ್ರೆಯಲ್ಲಿ ಸೇರಿದ್ದೀವಿ. ನಮ್ಮ ಜಾತ್ರೆ 5 ದಿನದ್ದು. ಜಾತ್ರೆ ಮೊದಲನೇ ದಿವಸ ಸ್ವಲ್ಪ ಕಡಿಮೆ ಜನ ಇರ್ತಾರೆ. 2ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನಕ್ಕೆ ಸ್ವಲ್ಪ ಜಾಸ್ತಿ ಜಾತ್ರೆಗೆ ಒಂದು ಸಿಗುತ್ತೆ, ಶಕ್ತಿ ಸಿಕ್ಬಿಡುತ್ತೆ, ಉತ್ಸಾಹ ಬಂದ್ಬಿಡುತ್ತೆ. 5ನೇ ದಿವಸ ಆದಮೇಲೆ ಜಾತ್ರೆ ಮುಗಿದ ಮೇಲೆ ಇಷ್ಟು ಬೇಗ ಮುಗದೇ ಹೋಯ್ತಲ್ಲ ಅಂತ ಸಂಗಮಿಗದ ಜಾತ್ರೆ. ಒಬ್ಬ ಶಿವಬಾಬಾವ್ರನ್ನ ನಂಬಿರ್ತಕ್ಕಂಥ ಜನ ನಾವು. ಒಬ್ಬ ಶಿವಬಾಬಾವ್ರನ್ನ ಸರ್ವಸ್ವ ಅಂತ ಸ್ವೀಕರಿಸಿರ್ತಕ್ಕಂಥ ವಿಶೇಷ ಆತ್ಮಗಳು ನಾವು. ನಮ್ಮನ್ನು ಯಾರು ಕೂಡ ಬಾಬಾವ್ರು ಸಾಧಾರಣ ಅಂತ ತಿಳ್ಕೊಳ್ಳಲ್ಲ. ಭಾಳ ಭಾಳ ವಿಶೇಷ ಆತ್ಮಗಳು ಅಂತಲೇ ಹೇಳ್ತಾರೆ. ಮೊನ್ನೆ ಒಂದು ಕಡೆ ಹೇಳ್ತಾಯಿದ್ರು, ನಾನು 99, 100 ಅವ್ರನ್ನ ಲೆಕ್ಕ ಆಗ್ತಿಲ್ಲ, ಅವ್ರನ್ನ ನೋಡ್ತಾ ಇಲ್ಲ. 1ನೇ ನಂಬರ್ 2ನೇ ಅವ್ರನ್ನ ನೋಡ್ತೀನಿ ನಾನು. ಏಕೆಂದರೆ ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನ ಬಾಬಾ ಅಂತ ಅಂತರಾಳದಿಂದ ಸ್ವೀಕರಿಸಿದ್ದಾರೆ, ನನ್ನ ಬಾಬಾ ಅಂತ ಹೇಳ್ಕೊಂಡಿದ್ದಾರೆ, ನನ್ನ ಆಸ್ತಿಗೆ ಅವ್ರು ಹಕ್ಕುದಾರಿದ್ದಾರೆ. ಅವರು ನಾನು ನೋಡ್ತೀನಿ. ಏನಾದರೂ ಮಾಡಿ ಅವರನ್ನು ಸ್ವಲ್ಪ ತಗೊಂಡೋಗಿ ಮುಂದಕ್ಕೆ. ಅದಕ್ಕೆ ಬಾಬಾ ಒಂದು ಮಾತು ಹೇಳಿದ್ರು, ನೀವೆಲ್ಲಿದ್ದೀರಾ ಗೊತ್ತಾ ಅಂತ. ನೀವೆಲ್ಲ ಟಾಪ್ನಲ್ಲಿದ್ದೀರಾ, ಟಾಪ್. ಶಿವಬಾಬರು ಪರಂಧಾಮದಲ್ಲಿದ್ದಾರೆ, ಟಾಪ್, ಎಲ್ಲಿಗಿಂತ ಮೇಲೆ. ಈ ಸಂಗಮಿಗ ಇದೆಯಲ್ಲ 5,000 ವರ್ಷ ಸೃಷ್ಟಿ ನಾಟಕದಲ್ಲಿ, ಅದು ಕೂಡ ಟಾಪ್. 5,000 ವರ್ಷದಲ್ಲಿ 100 ವರ್ಷ ಎತ್ತರದಲ್ಲಿದೆ. ಶಿವಬಾಬರ ಜ್ಞಾನ ಪಡ್ಕೊಂಡಂಥ ನಾವು ಕೂಡ ಟಾಪ್, ಬಾಬರ ಜೊತೆಲಿರೋರು. ಜ್ಞಾನನೂ ಕೂಡ ಟಾಪ್, ಗುರಿನೂ ಕೂಡ ಟಾಪ್, ನಂಬಿರನು ಒಬ್ಬನೇ ಟಾಪ್, ಯೋಗನೂ ಒಬ್ಬನ ಜೊತೆಲಿ. ಬೆಳಗ್ಗೆ ಹೇಳ್ತೀನಿ, ಒಬ್ಬನೇ ನೆನಪು ಮಾಡೋದು, ಒಬ್ಬನಿಗೆ ಗುಡ್ ಮಾರ್ನಿಂಗ್ ಹೇಳೋದು. ರಾತ್ರಿ ಮಲ್ಕೋಬೇಕಾದ್ರೆ ಒಬ್ಬನಿಗೆ ಗುಡ್ ನೈಟ್ ಹೇಳೋದು. ಒಬ್ಬನ ಜೊತೆ ಸರ್ವ ಸಂಬಂಧ, ಒಬ್ಬನ ಜೊತೆ ಸರ್ವಶಕ್ತಿಗಳು, ಒಬ್ಬನ ಜೊತೆ ಸರ್ವಗುಣಗಳು. ಒಂದೇ ಪರಿವಾರ, ಒಂದೇ ವಿದ್ಯೆ, ಒಂದೇ ಶ್ರೀಮತ, ಒಂದೇ ಸಂಬಂಧ. ಆ ಒಂದ್ರ ಬಗ್ಗೆ ಬಾಬರು ಹೇಳ್ತಾರೆ, ಅಂಥ ಒಂದನ್ನು ಅರ್ಥ ಮಾಡಿಕೊಂಡು ನೀವು ಮಾತ್ರ ಅರ್ಥ ಮಾಡಿಕೊಂಡಿರೋದು, ಬೇರೆ ಯಾರಿಗೂ ಇಲ್ಲ. ಸಂಬಂಧಗಳು ಬೇರೆ ಬೇರೆ ಇರ್ತದೆ, ಧರ್ಮ ಬೇರೆ ಬೇರೆ ಇರ್ತದೆ, ಎಲ್ಲ ಬೇರೆ ಬೇರೆ. ನಮ್ಮದು ಒಂದೇ. ಅದನ್ನೊಂದು ಲಿಸ್ಟ್ ಮಾಡಿ, ಹೆಚ್ಚು ಕಡಿಮೆ 40-50 ವಿಚಾರ ಬರ್ತದೆ ನಮ್ಮದು. ಒಂದೇ ಶ್ರೀಮತ, ಒಂದೇ ವಿದ್ಯೆ, ಒಂದೇ ಗುರಿ, ಒಂದೇ ತಂದೆ. ಏಕ್ ಬಾಪ್ ದೂಸನಾ ಕೊಯ್, ಏಕ್ ಬಲ್ ಏಕ್ ಭರೋಸಾ. ಆ ಒಬ್ಬ ಅಂತ ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ನಾವಷ್ಟು ಜನ ಎಲ್ಲಿದ್ದೀವಿ? ಸಂಗಮದಲ್ಲಿ ಶಿವಬಾಬರ ಪಕ್ಕದಲ್ಲಿ ಟಾಪಲ್ಲಿದ್ದೀವಿ. ಬಾಬಾ ನಮ್ಮನ್ನು ಸಾಧಾರಣ ಅಂತ ನೋಡೋಕ್ಕೆ ಇಷ್ಟಪಡಲ್ಲ, ಸಾಧಾರಣ ಅಂತ ನೋಡಲ್ಲ. ಎಷ್ಟೊಂದು ಆತ್ಮಗಳಲ್ಲಿ ಸ್ವಲ್ಪ ಆತ್ಮಗಳು ನಾವು. ನಮ್ಮನ್ನು ಲೆಕ್ಕ ಹಾಕುವಂಥ ಆತ್ಮಗಳಷ್ಟೇ. ಲೆಕ್ಕ ಹಾಕಬೇಕು, ಇಷ್ಟು 1, 2, 3 ಅಂತ. ಪ್ರಪಂಚದಲ್ಲಿ ಅನಗಿನಿತ್ತು, ಇವತ್ತು ಅನಗಿನಿತ್ತು, ಲೆಕ್ಕ ಹಾಕ್ಲಿಕ್ಕಾಗಲ್ಲ. ಆದರೆ ನಮ್ಮ ಮಕ್ಕಳಿಗೆ ಗಿಂತಿಮೆ ಆಗ್ತೇವೆ, ಗಿಂತಿಮೆ. ಲೆಕ್ಕದಲ್ಲಿ ಬರ್ತೀರಾ ಅಂತ ಹೇಳ್ತಾರೆ ಬಾಬರು. ನಮ್ಮ ಮಕ್ಕಳಿಗೆ ಅಷ್ಟೊಂದು ಬಾಬರು ಮಹಿಮೆ ಮಾಡ್ತಾರೆ. ಯಾಕೆ ಅಂದರೆ ಯಾವತ್ತೂ ಕೂಡ ತಂದೆ ತನ್ನ ಮಕ್ಕಳನ್ನ ಸಾಧಾರಣ ಅಂತ ತಿಳ್ಕೊಳ್ಳೋ, ಲೌಕಿಕದಲ್ಲೂ ಕೂಡ. ಅದಕ್ಕೆ ಹೇಳ್ತಾರೆ, ಎತ್ತೊಳಗೆ ಅಗ್ಗಣ ಮುದ್ದು, ಕೂಡ್ದೊಳಗೆ ಕೂಡಗ ಮುದ್ದು ಅಂತ ಹೇಳ್ತಾರೆ. ಲೌಕಿಕದಲ್ಲೂ ಕೂಡ ಅಂದರೆ ತಂದೆ ಎಷ್ಟೇ ಇದಾಗಿದ್ರು, ಮಕ್ಕಳು ಎಷ್ಟೇ ಇದ್ದಿದ್ರು ಕೂಡ ಮಕ್ಕಳನ್ನ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮನ್ನು ನಾವು ನೋಡ್ಕೊಳ್ಳೋಣ. ಇಷ್ಟು ವರ್ಷದಿಂದ ಬಾಬರ ಮಕ್ಕಳಾಗಿದ್ದೇವೆ,
ಮನೆಯಲ್ಲೂ ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ಸೇವೆ ಮಾಡ್ತಾರೆ. ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ಸ್ವಚ್ಛ ಮಾಡೋದು, ಎಷ್ಟೊಂದು ಸೇವೆ ಮಾಡ್ತಾರೆ. ಅಲ್ಲಿಗೆ ತಂದೆ ತಾಯಿಗಳು ಮಕ್ಕಳಿಗೆ ಸೇವಕರು. ಶಿವಬಾಬರು ಹೇಳ್ತಾರೆ, ನಾನು ಕೂಡ ನಿಮ್ಮ ಮಕ್ಕಳಿಗೆ ಒಬೀಡಿಯೆಂಟ್ ಸರ್ವೆಂಟ್. ಒಬೀಡಿಯೆಂಟ್ ಸರ್ವೆಂಟ್. ಆ ಮಾತು ಕೇಳಿದಾಗ ನಮ್ಗೆ ಎಷ್ಟು ಫೀಲಿಂಗ್ ಆಗುತ್ತೆ. ಒಬೀಡಿಯೆಂಟ್ ಸರ್ವೆಂಟ್ ಯಾರಪ್ಪ ಅವನು? ಕಬೀರ್ ದಾಸ್ ಹೇಳ್ತಾರೆ, ಅವನು ಮಹಿಮೆ ಮಾಡೋಕ್ಕಾಗಲ್ಲಪ್ಪ. ನಮ್ಮ ಅಕ್ಕಂದು ಹೇಳ್ತಾರೆ, ಸರ್ವಶ್ರೇಷ್ಠ, ಸರ್ವಶಕ್ತ, ಸರ್ವಜ್ಞ, ಸರ್ವರ ಕಲ್ಯಾಣಕಾರಿ, ಸರ್ವಮಾನ್ಯ, ಬೇಕಷ್ಟು ಹೇಳ್ತಾರೆ. ಕಬೀರ್ ದಾಸ್ ಹೇಳ್ತಾರೆ, ಅವನ ಮಹಿಮೆ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಯಾರು ವಿದ್ಯಾದೇವಿ ಸರಸ್ವತಿ ಆಗಲಿಲ್ಲ, ಆಕೆನೂ ಫೇಲ್ ಆಗಿಬಿಟ್ಲು. ಸೃಷ್ಟಿಕರ್ತ ಬ್ರಹ್ಮ ಇದ್ದಂತೆ, ಅವನು ಫೇಲ್ ಆಗ್ಬಿಟ್ನಂತೆ. ಅವನ ಮಹಿಮೆ ಮಾಡೋಕ್ಕಾಗಲ್ಲಪ್ಪ. ಆದಿಶೇಷ ಅಂತಿದ್ದನಂತೆ, 1000 ಅಡಿ ಇದೆಯಂತೆ, ಅವನು ಮಹಿಮೆ ಮಾಡಿದಂತೆ, ಅವನ ಕೈಲೂ ಆಗಲಿಲ್ಲ ಅಂದ್ಬಿಟ್ಟಂತೆ. ಕೊನೆ ಕಬೀರ್ ದಾಸೆ, ಸಪ್ತ ಸಮುದ್ರಕ್ಕೂ ಶಾಯಿ ಬನಾವು. ಸಪ್ತ ಸಮುದ್ರಗಳನ್ನ ಶಾಯಿ ಮಾಡ್ಕೊಳ್ಳಿ. ಆಗಲಪ್ಪ ಮಾಡ್ಕೊಳ್ಳೋಣ. ಒಂದು ಬಾಟ್ಲ್ ಶಾಯಿ ಹಿಂದೆಲ್ಲ ಒಂದು ಬಾಟ್ಲ್ ಶಾಯಿ ತೊಗೊಂಡ್ರೆ 1 ತಿಂಗಳಾಗ್ತಿತ್ತು, ಹಗಲು ರಾತ್ರಿ ಬರೆದ್ರೆ. ಸಪ್ತ ಸಮುದ್ರಗಳ ಶಾಯಿ ಯೋಚನೆ ಮಾಡಿ. ಯಾವತ್ತು ಬರೆಯೋದನ್ನ? ಎಲ್ಲಪ್ಪ ಪೆನ್ನೆಲ್ಲಿ ತರೋಣಪ್ಪ ಅಂದರೆ ಯಾವ ಕಂಪ್ನಿನೂ ಇಲ್ಲ ಪೇ ಜಗತ್ತಲ್ಲಿ. ಇಲ್ಲಿರ್ತಕ್ಕಂಥ ಗಿಡ ಮರಗಳನ್ನೇ ಒಂದು ಪೆನ್ ಮಾಡ್ಕೊಂಬಿಟ್ರಪ್ಪ. ಎಷ್ಟೊಂದು ಗಿಡ, ಎಷ್ಟೊಂದು ಮರ, ಎಷ್ಟು ಮಾಡ್ಕೊಳ್ಳೋದು, ಹೆಂಗೆ ಜೋಡಿಸ್ಕೊಳ್ಳೋದು, ಎಲ್ಲಿ ಇಟ್ಕೊಳ್ಳೋದು ಅದನ್ನ? ಎಲ್ಲಪ್ಪ ಬರೆಯೋದು ಅಂದರೆ ಇಲ್ಲೆಲ್ಲೂ ಜಾಗ ಇಲ್ಲಪ್ಪ. ಯಾವ ಕಂಪ್ನಿನಲ್ಲೂ ಪೇಪರ್ ಮಾಡಿಲ್ಲಪ್ಪ. ಆಕಾಶದಲ್ಲಿ ಬರೆದ್ಬಿಡ್ರಪ್ಪ. ಆಕಾಶದಲ್ಲಿ ಬರೆದ್ರೂ ಕೂಡ ಪೂರ್ಣ ಮಹಿಮೆ ಮಾಡಲಿಕ್ಕಾಗಲ್ಲ. ಅಂತಹ ತಂದೆ ನಮ್ಮ ತಂದೆ. ನಮಗೆಷ್ಟು ನಶೆ ಇರಬೇಕು. ಅಂತಹ ತಂದೆ ನಮ್ಗೆ ಹೇಳ್ತಾರೆ, ಮಗು, ನಾನು ನಿನ್ನನ್ನು 1 ಸೆಕೆಂಡ್ ನಾನು ಬಿಟ್ಟಿರೋಕ್ಕೆ ನನಗೆ ಮನಸ್ಸಾಗಲ್ಲ. ದ್ವಾಪರದಲ್ಲಿ, ಕಲಿಯುಗದಲ್ಲಿ ಯಾರಿಗೂ ಮಾತು ಹೇಳಲಿಲ್ಲ. ಸಂಗಮದಲ್ಲಿ ನಮ್ಮ ಮಕ್ಕಳಿಗೆ ಗುರುತಿಟ್ಕೊಂಡು ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ನಶೆ, ಹೆಮ್ಮೆ ಇದೆ. ನನ್ನ ಮಕ್ಕಳು ಯಾರು ಸಾಧಾರಣ ಅಲ್ಲ. ಆ ಶಬ್ದ ಎಂಥ ವಿಚಿತ್ರವಾಗಿದೆ, ಸಾಧಾರಣ ಅಲ್ಲ. ಈ ಒಂದೊಂದು ಶಬ್ದನೂ ಬಾಬಾವ್ರದ್ದು ನಮ್ಮನ್ನು ಉನ್ನತಿ ಕರ್ಕೊಂಡೋಗುತ್ತೆ. ಆದರೆ ಆ ಶಬ್ದಗಳನ್ನು ಸ್ಮೃತಿ ಮಾಡ್ಕೊಳ್ತಕ್ಕಂಥ ಅದನ್ನು ಸ್ವಲ್ಪ ಅನುಭವ ಮಾಡಬೇಕು. ಅನುಭವ ಮಾಡೋ ಸಮಯ ಯಾವುದಪ್ಪ? ಈ ಸಮಯ. ಒಂದು ದಿವಸ ಮುಗೀತು. ಸಾಮಾನ್ಯ ನೆನೆಸೆಲ್ಲ ಪರಮಾತ್ಮ ಜ್ಞಾನ ಸಾಗರ ಅಲ್ಲ, ನೆನೆ ಪರಮಾತ್ಮ ಶಾಂತಿ ಸಾಗರ. ನಾವೆಲ್ಲ ಆತ್ಮ ಶಾಂತ ಸ್ವರೂಪಗಳು ಸ್ಮೃತಿ ಮಾಡ್ಕೊಂಡ್ರೆ 2 ಜನ ಸ್ಮೃತಿ ಮಾಡ್ಕೊಂಡ್ರೆ ಕೈ ಎತ್ತಿ ನೋಡೋಣ. ಭಾಳ ಜನ. ಏಕೆಂದರೆ ಎಲ್ಲರಲ್ಲೂ ಒಂದೇ ಮತ, ಒಂದೇ ಇರು. ಮೊದಲೊಂದು ಪ್ರೋಗ್ರಾಮ್ ಹಾಕಿದ್ವಿ, ಅರ್ಧ ಗಂಟೆಗೆ ಒಂದು ಸ್ವಮಾನ, 5 ನಿಮಿಷ ಸ್ವಮಾನದ ಬಗ್ಗೆ ಬಿಡಿಸಿ ಹೇಳ್ತಕ್ಕಂಥದ್ದು. ಆಮೇಲೆ 25 ನಿಮಿಷ ಅದ್ರ ಬಗ್ಗೆ ಚಿಂತನೆ ಮಾಡಿ ಯೋಗ ಮಾಡ್ತಕ್ಕಂಥ. ವಾತಾವರಣ ಸ್ಟ್ರಾಂಗ್ ಆಗ್ತಿತ್ತು. ಹಾಗೆ ನಾವು ಒಂದೇ ಮತ, ಏಕರಸ. ಇವತ್ತು ಪೂರ್ಣ ಬಾಬರು ಏನು ಹೇಳಿದ್ರು? ಬಾಬರು ಏನು ಹೇಳಿದ್ರು? 1 ಸೆಕೆಂಡ್ನಲ್ಲಿ ಪೂರ್ಣ ಡೆಡ್ ಸೈಲೆನ್ಸ್. ಹೇಳೋದು ಸುಲಭ. ಒಂದು ಸರಿ ಕರ್ಣಣ್ಣವರು ಮಧುವಂದಲ್ಲಿ ಕ್ಲಾಸ್ ಮಾಡ್ತಾ ಅಂತ ಹೇಳಿದರು. ಆಗ್ತಾನೆ ಓಂ ಶಾಂತಿ ಭವನ ಆಗಿತ್ತು. VIPsನೆಲ್ಲ ಇಳಿಸೋದಕ್ಕೆ ಒಂದು ಜಾಗ ಬೇಕಾಗಿತ್ತು. ಅಲ್ಲೊಂದು ಕ್ರಿಶ್ಚಿಯನ್ಸ್ದೊಂದು ಲಾಡ್ಜ್ ಇತ್ತು, ಬಹಳ ಸುಂದರವಾಗಿರ್ತಕ್ಕಂಥ ವಾಸ್ತಾಗಿ. ಅದನ್ನು ತಗೋಬೇಕು ಅಂತ ಅವರು 1-2-3 ಜನ ಅಕ್ಕಂದರು. ಅವ್ರನ್ನ ಭೇಟಿ ಮಾಡಬೇಕು ಅಂತ ಸಂಜೆ ಸಮಯದಲ್ಲಿ ಹೋಗಿದ್ದಾರೆ. ಹೋಗಿದ್ದಾಗ ಅವರು ಪ್ರೇಯರ್ ಮಾಡ್ತಾಯಿದ್ರು. ಗೇಟ್ ಕೀಪರ್ ಇದ್ರಲ್ಲ, ಸ್ವಲ್ಪ ಕೂತ್ಕೊಳ್ಳಿ, ಪ್ರೇಯರ್ ಮಾಡ್ತಾಯಿದ್ರೆ ಬರ್ತಾರೆ, ಮಾತಾಡಿಸ್ತಾರೆ.
ಅರ್ಧ ಗಂಟೆ ಕೂತಿದ್ರು. ಫುಲ್ ಸೈಲೆನ್ಸ್, ಡೆಡ್ ಸೈಲೆನ್ಸ್. ಆಮೇಲೆ ಒಬ್ಬೊಬ್ಬರೇ ಬರ್ತಾಯಿದ್ರಂತೆ. ಕೊನೆಗೆ ಫಾದರ್ ಬಂದ್ರಂತೆ. ಅವನ್ನೆಲ್ಲ ನೋಡ್ತಾ ನೋಡ್ತಾ ಕರ್ಣಣ್ಣವ್ರಿಗೆ ಅನ್ನಿಸ್ತಂತೆ, ಎಷ್ಟು ಶಾಂತಿ ಇದೆ, ಎಷ್ಟೊಂದು ಶಾಂತಿ ಇದೆ. ಕೊನೆಗೆ ಅವ್ರನ್ನ ಮಾತಾಡ್ಸೋದು ಬೇಡ ಅನಿಸ್ಬಿಡ್ತಂತೆ. ಕೊನೆಗೆ ವಿಶ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಮೀಟ್ ಮಾಡ್ತೀನಿ ಅಂತ ಬಂದ್ರಂತೆ. ಅವರಲ್ಲಿ ಎಷ್ಟು ಶಾಂತಿಯನ್ನು ಅನುಭವ ಮಾಡ್ತಿದ್ರು, ನಾವು ಎಷ್ಟು ಶಾಂತಿಯನ್ನು ಅನುಭವ ಮಾಡ್ತೀವಿ. ಜ್ಞಾನ ಶಾಂತ ಸಾಗರ ಶ್ರೀಪಾದನಂತಂದೆ. ಎಷ್ಟು ಯೋಚನೆ ಮಾಡಬೇಕದು. ಒಂದು ಊರಿಗೆ ನಾನು ಹೋಗಿದ್ದೆ. ಒಬ್ಬ ಡಾಕ್ಟರ್ ತುಂಬ ಸಾತ್ವಿಕ ವ್ಯಕ್ತಿ. ಅವ್ರಿಗೆ ಕೋರ್ಸಿಗೆ ಬರ್ತಾಯಿದ್ರು. ಕೋರ್ಸೆಲ್ಲ ಮುಗಿದ ಮೇಲೆ ಹೇಳಿದೆ, ತಾವು ಸ್ವಲ್ಪ ಬೆಳಗ್ಗೆ ಬನ್ನಿ, ನಮ್ಮದು ಪರಮಾತ್ಮ ಮಹಾವಾಕ್ಯ ಹೇಳ್ತಾರೆ ಅಕ್ಕಂದರು, ತುಂಬ ಚೆನ್ನಾಗಿರುತ್ತೆ. ಅದಾಗಲ್ಲ ಸರ್, ನನಗೆ 7 to 8 ಅಲ್ಲ 6:30 to 8 ನಂದು ಪೂಜಾ ಸಮಯ. 1.5 ಗಂಟೆ. ಹೌದು, 1.5 ಗಂಟೆ ಏನು ಮಾಡ್ತೀರಾ? ಅವ್ರು ಹೇಳಿದ್ರು, 15 ನಿಮಿಷ ನಮ್ಮ ಒಂದು ರೂಮಲ್ಲಿ ಕರ್ಕೊಂಡೋಗಿ ತೋರಿಸೋದು. ಫೋಟೋ ಇಟ್ಟಿದ್ದೀನಿ, ಅದನ್ನು ಪೂಜೆ ಮಾಡ್ತೇನೆ, ಧ್ಯಾನ ಮಾಡ್ತೇನೆ. ಪೂಜೆ ಮಾಡಬೇಕಾದ್ರೆ ಅಂತಾರೆ, ಅಂದರೆ ದೇವರೇ ಹೇಳಿ ಅಂತ. ದೇವ್ರು ಹೇಳೋಕ್ಕಲ್ಲ, ಅಲ್ಲಿರೋ ಜಿರ್ಲೆ ಇದ್ರೂ ಹೋಗಲಿ ಅಂತ ಅಷ್ಟೆ. ಆಮೇಲೆ ಅಲ್ಲಿರ್ತಕ್ಕಂಥ ಹೂನೆಲ್ಲ ತೆಗಿತಾರೆ. ಆ ಮೂರ್ತಿನ ಫೋಟೋ ಎಲ್ಲ ಎಷ್ಟು ಸ್ವಚ್ಛ ಮಾಡ್ತಾರೆ ಅಂದರೆ ಅದನ್ನು ನೋಡಬೇಕು ಅವರು. ಅದೆಲ್ಲ ಮಾಡಿದ್ಮೇಲೆ ಅಲಂಕಾರ ಮಾಡ್ತಾರೆ, ಹೂವು ಹಾಕ್ತಾರೆ. ಮಾಡ್ತಾ ಮಾಡ್ತಾ ಪೂಜೆ ಮಾಡಿಟ್ಟು ಕೂತ್ಬಿಡ್ತಾರೆ. 1 ಗಂಟೆ ಕೂತ್ಕೊಳ್ತಾರೆ. ನಾನು ಕೂತಿದ್ದೆ ಅವ್ರ ಜೊತೆಲಿ, ನೋಡೋಣ ಏನು ಮಾಡ್ತಾರೆ ಅಂತ. 1 ಗಂಟೆ 1 ಗಂಟೆ ತನಕ ಒಂದು ಚೂರು ಆ ಕಡೆ ಈ ಕಡೆ ಅಳ್ಳಾಡಲಿಲ್ಲ. ಪದ್ಮಾಸನ ಹಾಕ್ಕೊಂಡು, ನಾನು ಕುರ್ಚಿ ಕೊಟ್ಟಿದ್ರು, ಅವ್ರು ಪದ್ಮಾಸನ ಹಾಕ್ಕೊಂಡು. ನಾನು ನೋಡಿದೆ ನೋಡ್ತಾನೆ ಇದ್ದೆ. ಕಣ್ಣು ಗಿಣ್ಣೆಲ್ಲ ಮುಚ್ಕೊತಾವು ಏನೋ ಅಂತ. ಕಣ್ಣು ಮುಚ್ಕೊಳ್ಳೇ ಇಲ್ಲ. ಆಮೇಲೆ 1 ಗಂಟೆ ಆದಮೇಲೆ ನಾನು ಕೇಳಿದೆ, ಏನು ಅನುಭವ ಮಾಡಿದ್ರಿ? ಅವ್ರು ಹೇಳಿದ್ರು, ಎಲ್ಲಿ ಪೂಜೆ ಮಾಡಿದೆ, ನೇರವಾಗಿ ನಾನು ಚಾಮುಂಡಿ ಬೆಟ್ಟ ಹೊರಟೋಗ್ಬಿಟ್ಟೆ. ಚಾಮುಂಡೇಶ್ವರಿ ಮಂದಿರ ನಿಂತ್ಕೊಂಡು ಅಲಂಕಾರ ನೋಡಿದೆ, ಪೂಜೆ ನೋಡಿದೆ, ಮಂಗಳಾರತಿ ತೊಗೊಂಡೆ. ಅಲ್ಲಿಂದ ಸೀದಾ ನಾನು ಧರ್ಮಸ್ಥಳಕ್ಕೆ ಹೊರಟೋಗ್ಬಿಟ್ಟೆ. ಅಲ್ಲಿ ಪೂಜೆ ನೋಡಿದೆ, ದರ್ಶನ ಮಾಡಿದೆ, ಭಾಳ ಸಂತೋಷ ಆಯಿತು. ಮಂಗಳಾರತಿ ತೊಗೊಂಡು ಅಲ್ಲಿಂದ ಬಂದೆ, ಸಿದ್ಧಲಿಂಗೇಶ್ವರಕ್ಕೆ ಹೋದೆ. ಅಲ್ಲಿಂದ ಬಂದೆ, ಮಾದೇಶ್ವರ ಬೆಟ್ಟಕ್ಕೆ ಹೋದೆ. ಅಲ್ಲಿಂದ ಬಂದು ಇನ್ನೊಂದು ಕಡೆ ಸುಮಾರು 5-6 ಕಡೆ ಹೋಗಿ ಬಂದರು. ಕೂತಿದ್ದಲ್ಲೇ 6 ಕಡೆ ಹೋಗಿ ಬಂದರು. ಇದಕ್ಕೇ ಜಗದೀಶನವರೊಂದು ಮಾತು ಹೇಳ್ತಾರೆ. ಬಾಬಾ ನಮ್ಗೆ 2 ಮಂತ್ರ ಕೊಟ್ಟಿದ್ದಾರೆ. ಒಂದು ಮನ್ ಮನಾಭವ್, ಎರಡನೇದು ಮಧ್ಯಾಜೀಭವ್. 2 ಮಂತ್ರ. ಆ 2 ಮಂತ್ರದ ಎಲ್ಲ ವಿಚಾರ ಬಂದ್ಬಿಡುತ್ತೆ. ಜ್ಞಾನ ಇನ್ನೇನು ಎಲ್ಲ 2 ಮಂತ್ರ ಎಲ್ಲ ಜ್ಞಾನ ಇದೆ. ಮನ್ಮನಾಭದಲ್ಲಿ ಏನಪ್ಪ ಅಂದರೆ, ಆತ್ಮದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಆತ್ಮ ಸೃಷ್ಟಿ ಬರ್ತಿದ್ದಂಗೆ ಅದರ 2 ಮೂಲ ಸ್ವಭಾವ ಇದೆ. ಒಂದು ಪ್ರೀತಿಯ ವೃತ್ತಿ, ಎರಡನೇದು ಕಲ್ಪನಾ ವೃತ್ತಿ. 2 ಆತ್ಮದ ಮೂಲ ಸ್ವಭಾವ. ಒಂದು ಪ್ರೇಮದ ವೃತ್ತಿ, ಇನ್ನೊಂದು ಕಲ್ಪನಾ ವೃತ್ತಿ. ಆ ಮಗು ಜನ್ಮ ಪಡ್ಕೊಳ್ತಿದ್ದಂಗೆ ತನ್ನ ತಾಯಿ ನೋಡುತ್ತೆ, ತಂದೆ ನೋಡುತ್ತೆ, ಅಣ್ಣ ತಮ್ಮ ನೋಡುತ್ತೆ, ಸಂಬಂಧಗಳು ನೋಡುತ್ತೆ. ನೋಡ್ತಾ 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 ಪ್ರೀತಿ ಬೆಳೀತಾ ಹೋಗುತ್ತೆ. ಸಂಬಂಧದಲ್ಲಿ ಪ್ರೀತಿ ಬೆಳೆಯುತ್ತೆ, ಸಮಾಜದಲ್ಲಿ ಪ್ರೀತಿ ಬರುತ್ತೆ, ಊರಿನಲ್ಲಿ ಪ್ರೀತಿ ಬರುತ್ತೆ, ದೇಶದಲ್ಲಿ ಪ್ರೀತಿ ಬರುತ್ತೆ, ಎಲ್ಲ ಕಡೆ ಪ್ರೀತಿ ಬೆಳೀತಾ ಹೋಗ್ತದೆ. ಆ ಪ್ರೀತಿಯಿಂದ ನಾವು ಬದುಕಿದ್ದೀವಿ ಸಮಾಜದಲ್ಲಿ ಇವತ್ತು. ಆ ಪ್ರೀತಿ ಇರೋದು ಈಶ್ವರದಲ್ಲಿ ನಡೀತಾ ಇದೆ ಇವತ್ತು. ಸುಮಾರು 20 ವರ್ಷದ ಹಿಂದೆ ಅಡ್ಮಿನಿಸ್ಟ್ರೇಟಿವ್ ಪ್ರೋಗ್ರಾಮ್ ಇತ್ತು. ಸುಮಾರು 400 ಜನ 500 ಜನನೋ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಬಂದರು. IAF IAS ಗೆಲ್ಲಬೇಕಾದ್ರೆ ಅವರೇ ಬಂದಿದ್ದರು.
ಅವರಿಗೆಲ್ಲ ಕೊನೆಯಲ್ಲಿ ಒಂದು ವ್ಯವಸ್ಥೆ ಇತ್ತು. ಅವರೆಲ್ಲರಿಗೂ ಒಂದೇನಪ್ಪ ಅಂದರೆ, ಇಷ್ಟು ದೊಡ್ಡ ದಾದಿ, ಸುಮಾರು 130 ದೇಶದಲ್ಲಿ ಅವ್ರ ಬ್ರ್ಯಾಂಚ್ ಇದೆ ಅಂತ ಹೇಳ್ತಾರೆ. ಈ ಒಂದು ಕಡೆ ಕೂತ್ಕೊಂಡು ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ಇವ್ರ ಹತ್ರ ಏನು ಹಣ ಇಲ್ಲ, ಗೌರ್ಮೆಂಟಿಂದ ಹಣ ಕೊಡಲ್ಲ ಇವರಿಗೆ. ಏನಪ್ಪ ಹೋದರೆ ಗ್ಯಾಸ್ ಸೇಲ್ಸ್ ಅಷ್ಟೇ, ಇವ್ರಿಗೇನು ಟ್ರೈನಿಂಗು ಇಲ್ಲ, ಅಂಥದ್ದು ಇಲ್ಲ. ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಇವರು? ಆಗ 100 ಜನನ ಒಂದೊಂದು ಗ್ರೂಪ್ ಕೂರಿಸೋದು. ಆ 100 ಜನ ಪ್ರಶ್ನೆ ಕೇಳೋದು ದಾದಿ ಉತ್ತರ ಕೊಡೋದು. ಏನು ಉತ್ತರ ಕೇಳಿದ್ರು ಅವರು? ಇಷ್ಟು ದೊಡ್ಡ ಸಂಸ್ಥೆ, ನೀವು ಚೀಫ್ ಇದ್ದೀರಾ, ಎಷ್ಟೋ ಜನ ಇದ್ದಾರೆ ಅಂತ ನೀವು ಅವತ್ತೆಷ್ಟೋ ಲಕ್ಷ ಜನ ಇದ್ದಾರೆ ಅಂತ ಹೇಳಿದ್ರಿ. ಅದು 130 ದೇಶಗಳಲ್ಲಿ, ಒಂದು ಇದು ಬರೀ ಭಾರತ ಅಲ್ಲ, ಹೊರದೇಶದಲ್ಲಿ ಇದೆ ಅಂತ ಹೇಳ್ತೀರಾ. ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ನಮ್ಮ ಹತ್ರ ಲಾ ಇದೆ, 1 ಸೆಕೆಂಡ್ ಹೆಚ್ಚು ಕಡಿಮೆ ಆದರೆ ಹಿಡ್ಕೊತೀವಿ ಅವ್ರಿಗೆ. ಒಂದು CCA ರೂಲ್ಸ್ಗೆ ಇದು ಮಾಡ್ತೀವಿ, ಅಪ್ಲೈ ಮಾಡ್ತೀವಿ, ಪನಿಷ್ಮೆಂಟ್ ಕೊಡ್ತೀವಿ. ನಿಮ್ಮ ಹತ್ರ ಹಿಂದೆ ಜೀವನ ಅಂದರೆ ದಾದಿ ಹೇಳ್ತಾರೆ, ಜೀವನ ಅಂದರೆ ಲವ್ ಆ್ಯಂಡ್ ಲಾ ಬ್ಯಾಲೆನ್ಸ್. LLB ಅಂದರೆ ಲವ್ ಆ್ಯಂಡ್ ಲಾ ಬ್ಯಾಲೆನ್ಸ್. ಬರೀ ಲವ್ ಅಲ್ಲ, ಬರೀ ಲಾ ಅಲ್ಲ. ನಿಮ್ಮ ಹತ್ರ ಲವ್ ಇಲ್ಲ, ಬರೀ ಲಾ ಇದೆ. ನಮ್ಮ ಹತ್ರ ಲಾ ಇಲ್ಲ, ಬರೀ ಲವ್ ಇದೆ. ಆ ಲವ್ ಕೆಲಸ ಮಾಡಲಿಲ್ಲ, ಆಮೇಲೆ ಲಾ ತಗೊಳ್ತೀವಿ ನಾವು. ಯಾಕೆಂದರೆ ನಾವೆಲ್ಲರೂ ಒಂದು ಪರಿವಾರದವರು. ಇಂಗ್ಲೆಂಡ್ನಲ್ಲಿರ್ಬೋದು, ಅಮೇರಿಕಾದಲ್ಲಿರ್ಬೋದು, ರಷ್ಯಾದಲ್ಲಿ ಇರಲಿ, ಎಲ್ಲರೂ ಒಂದು ಪರಿವಾರದವರು. ಇಲ್ಲಿರ್ತಕ್ಕಂಥ ಸುಮಾರು 10-15 ಎಲ್ಲರೂ ಒಂದು ಪರಿವಾರದವರು. ಪರಸ್ಪರ ಪ್ರೀತಿಯಿಂದ ಮಾತಾಡ್ಕೊತೀವಿ ನಾವು. ಬೇಕು ಅಂದಾಗ ಪ್ರೀತಿಯಿಂದ ಮಾಡ್ಕೊಂಡು ಹೋಗ್ತೀವಿ, ಪ್ರೀತಿಯಿಂದ ಎಲ್ಲ ಕೆಲಸನೂ ಮಾಡಿಸ್ತೀವಿ. ನಾವು ಯಾರನ್ನೇನು ಕಂಟ್ರೋಲ್ ಮಾಡ್ತಾ ಇಲ್ಲ. ನೀನು ಇದು ಮಾಡಿದೆ, ಅದು ಮಾಡಿದೆ, ಯಾರನ್ನೂ ಎಂಕ್ವೈರಿನೂ ಮಾಡ್ತಾಯಿಲ್ಲ. ಯಾವುದೇ ಅವರಿಗೆ ಒಂದು ಎಂಥದ್ದು ಪುಸ್ತಕ ಇಟ್ಟಿರ್ತಾರಲ್ಲ, ಆ ಥರ ಪುಸ್ತಕ ಏನು ಪುಸ್ತಕ ಏನು ಹೇಳ್ತಾರೆ ಅದನ್ನು ಮರ್ತಿತ್ತು ನನಗೆ. ಸರ್ವಿಸ್ ಬುಕ್ ಆ ಥರ ಏನೂ ಇಟ್ಟಿಲ್ಲ. ಅಥವಾ ಎಲ್ಲೂ CC ಕ್ಯಾಮ್ರನೂ ಹಾಕಿಲ್ಲ, ಅವಾಗೇನು CC ಕ್ಯಾಮ್ರಾ ಇರಲಿಲ್ಲ. ಆದರೆ ಯಾಕೆ ನಡೆಯುತ್ತೆ? ಲವ್, ಪ್ರೀತಿ. ನಿಮ್ಮಲ್ಲಿ ಏನಾಗಿದೆ? ಪ್ರೀತಿ ಇಲ್ಲ. ನಾವೊಂದು ಪರಿವಾರ ಅಂತ ನಿಮ್ಗೆ ಆಫೀಸ್ನಲ್ಲಿ ಒಂದು ಭಾವನೆ ಇದೆಯಾ? ನಾವೆಲ್ಲರೂ ಒಂದು ಪರಿವಾರದವರು, ನಾವೊಂದು ಫ್ಯಾಮಿಲಿ. ನಾನು ಹೇಳ್ತಿಲ್ಲ ಬಾಬರು, ಆ ಫ್ಯಾಮಿಲಿ ಭಾವನೆ ಇಲ್ಲ. ಅದರಿಂದ ಏನಾಗುತ್ತೆ? ನೀವು ಲಾ ಬಳಸ್ತೀರ, ನಿಮ್ಮ ಕಂಟ್ರೋಲು ಬರಲ್ಲ, ಪರಿಣಾಮ ಏರುಪೇರಾಗ್ತದೆ, ಜಗಳ ಮತ್ತೊಂದು ಶುರು ಮಾಡ್ತೀರ. ನಮ್ಮಲ್ಲಿ ಪ್ರೀತಿ ಇದೆ, ನಿಮ್ಮ ಪ್ರೀತಿ ಯಾಕಿಲ್ಲ ಅಂದರೆ ನಿಮ್ಮಲ್ಲಿ ಪ್ರೀತಿ ಟೆನ್ಷನ್ ಇದೆ. ನಿಮ್ಮ ಹತ್ರ ಪ್ರೀತಿ ಇಲ್ಲ. ಪ್ರೀತಿ ಕೊಡೋನು ಅವನು. ನೀವು ಅವನ ಕಡೆಯಿಂದ ಪ್ರೀತಿ ತಗೊಂಡ್ರೆ ನೀವು ಕೂಡ ನಮಗಿಂತ ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ಬೋದು. ನಿಮ್ಮ ಹತ್ರ ಹಣ ಇದೆ, ಅಧಿಕಾರ ಇದೆ, ಎಜುಕೇಷನ್ ಇದೆ, ಎಲ್ಲ ಇದೆ. ಮತ್ತೆ ಯಾಕಾಗಲ್ಲ? ಒಂದೇ ಒಂದು ಪ್ರೀತಿ ಬೆಳೆಸ್ಕೊಳ್ಳಿ. ಅವನ ಪ್ರೇಮ ಸಾಗರ ಪರಮಾತ್ಮ. ಅವನ ಪ್ರೀತಿಯಿಂದ ನೀವು ನೆನಪು ಮಾಡಿ, ಮೆಡಿಟೇಷನ್ ಮಾಡಿ, ನಿಮ್ಮ ಜೀವನ ಸುಧಾರಣೆ ಮಾಡ್ಕೊಳ್ಳಿ. ನೀವೆಲ್ಲರೂ ಒಂದು ಪರಿವಾರ ಅಂತಕ್ಕಂಥ ಭಾವನೆ ಬರುತ್ತೆ. ಆಗ ನಿಮ್ಗೆ ಯಾವುದು ಕೂಡ ಕಷ್ಟ ಆಗಲ್ಲ. ಅದಕ್ಕೇ ಬಾಬು ನಮ್ಮನ್ನು ಪ್ರೀತಿಯಲ್ಲಿ ಬೆಳೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಯಾರಿಗೂ ಕಂಟ್ರೋಲ್ ಮಾಡಲಿಲ್ಲ. ಅದು ಹೇಳ್ತಾರೆ, ನಾನು ಹೇಳಿದ್ದು ನೀವು ಮಾಡಲಿಲ್ಲ ಅಂದರೆ ಹಿಂಗಾಗುತ್ತೆ. ಇವತ್ತು ಹೇಳಿದಿಲ್ಲ, 1 ಸೆಕೆಂಡ್ನಲ್ಲಿ ಶಾಂತಿ. ನೀವು ಮಾಡಲಿಲ್ಲ, ಅಭ್ಯಾಸ ಭಾಳ ದಿವಸ ಮಾಡಬೇಕಾಗತ್ತೆ. ಎಕ್ದಮ್ ಬರಲ್ಲ. ಈಗ ಕೂತ್ಕೊಂಡು ನಾನು ಆತ್ಮ ಅಂದ್ರಾಗಲ್ಲ. ಭಾಳ ಕಾಲದ ಅಭ್ಯಾಸ ಬೇಕು. ನೀವು ಅಭ್ಯಾಸ ಮಾಡಲಿಲ್ಲ ಅಂದರೆ ಮಾಯೆ ಬಿಡಲ್ಲ, ಪ್ರಕೃತಿ ಬಿಡಲ್ಲ, ವ್ಯರ್ಥ ಸಂಕಲ್ಪ ಬಿಡಲ್ಲ, ವ್ಯರ್ಥ ಸಮಯ ನಮ್ಮನ್ನು ಬಿಡಲ್ಲ. 4 ರೆಡಿ ಇದೆ. ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಮೊದಲೆಲ್ಲ ಕರೋನಾ ಬಂದರೆ ನಮಗೆ ಕರೋನಾ ಅಂತ ಏನು ಗೊತ್ತಿರಲಿಲ್ಲ. ಪಾಸಿಟಿವ್ ಅಂದರು, ನೆಗೆಟಿವ್ ಅಂದರು. ನಾವೇನು ತಿಳಿದು ಪಾಸಿಟಿವ್ ಅಂದರೆ ಒಳ್ಳೆಯದು, ನೆಗೆಟಿವ್ ಅಂದರೆ ಕೆಟ್ಟದ್ದು. ಪಾಸಿಟಿವ್ ಅಂದರೆ ಮುಂದುವರಿತೀವಿ, ನೆಗೆಟಿವ್ ಅಂದರೆ ಕೆಳಗೆ ಇಳಿತೀವಿ. ಪಾಸಿಟಿವ್ ಅಂದರೆ ಸುಖ, ಶಾಂತಿ, ಸಂತೋಷ. ನೆಗೆಟಿವ್ ಅಂದರೆ ದುಃಖ, ಶಾಂತಿ, ಟೆನ್ಷನ್.
ಈಗ ಹೇಳ್ತಾರೆ ಪಾಸಿಟಿವ್ ಬಂದರೆ ಆಸ್ಪತ್ರೆ ಒಳಗೆ ಸೇರಿಸು, ನೆಗೆಟಿವ್ ಬಂದರೆ ಮನೆಗೆ ಕಳಿಸು. ಅರ್ಥನೇ ಉಲ್ಟಾಗೋಯ್ತು. ಯಾರು ಗೆಸ್ಟ್ ಬಂದರೆ ಬನ್ನಿ ಶೇಕ್ ಹ್ಯಾಂಡ್ ಮಾಡ್ತಿದ್ವಿ, ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿದು ನೀವು ಹೊರಡೋದು ಯಾವಾಗ ಕೇಳಬೇಕಾಗುತ್ತೆ. ಎಷ್ಟೊತ್ತು ನಿಮ್ಮ ರಿಟರ್ನ್ ಜರ್ನಿ ಕೇಳಬೇಕಾಗುತ್ತೆ, ನಿಮ್ಮ ಪ್ರೋಗ್ರಾಮ್ ಎಂತ ಕೇಳಬೇಕಾಗತ್ತೆ. ಎಷ್ಟು ಚೇಂಜಸ್ ಆಗ್ತಾಯಿದೆ, ಎಷ್ಟು ಚೇಂಜಸ್ ಆಗ್ತಾಯಿದೆ. ಈ ಸರಿ ನಾನು ಕೆಲವ್ರು ಫೋನ್ ಮಾಡಿದ್ದೆ, ಬೇರೆ ಬೇರೆ ಊರಿನಲ್ಲಿರ್ತಕ್ಕ ಅವರು. ನಾನು ಕೇಳಿದೆ, ಕ್ಲಾಸ್ಗೆ ಹೋಗ್ತಿದ್ದೀರಾ? ಎಲ್ಲನವರೇ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ. ಹೌದು, ಮೊದಲು ಬನ್ನಿ ಅಂದರೆ ನಿಮಗೆ ಬರೋಕ್ಕಾಗ್ತಿರಲಿಲ್ಲ, ಆ ಕೆಲಸ ಈ ಕೆಲಸ ತುಂಬ ಬ್ಯುಸಿ. ಈಗ ಹೋಗಿ ಅಂದರೆ ಆಗಲ್ಲ. ಮನೆಯಲ್ಲೂ ಡ್ಯೂಟಿನೂ ಇಲ್ಲ, ಶಿಬಾಬರು ಇಲ್ಲ, ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ? ಮೊದಲು ಬಂದಿದ್ದು ಪುರ್ಸೊತ್ತಿಲ್ಲ, ಕ್ಲಾಸ್ಗೆ ಹೋಗಿದ್ರೆ ಟೈಮ್ ಇಲ್ಲ. ಇವತ್ತು ಇವಾಗ ಡ್ಯೂಟಿ ಇದೆಯಾ? ಇಲ್ಲ. ಮತ್ತೇನು ಮಾಡ್ತೀರಾ? ನಾಳೆ ಶಿಬಾಬರು ಕೇಳ್ತಾರೆ, ಏನು ಉತ್ತರ ಕೊಡ್ತೀರಾ? ಸಾರಿ ಅಣ್ಣವ್ರೆ, ಸಾರಿ ನನಗೆ ಹೇಳೋದು ನಿಮಗೇನು ಪ್ರಯೋಜನ? ನನಗೇನು ಲಾಭ ಆಗಲ್ಲ. ಜೀವನ ನಿಮ್ಮದು, ಮಾಡ್ಕೋಬೇಕಾದ ನೀವು ಫೀಲಿಂಗ್ ಆಗುತ್ತೆ ಅವ್ರಿಗೆ. ಯಾಕೆಂದರೆ ನಾನು ಅವಾಗ ಸಮಯ ಇದ್ದರೂ ಕೂಡ ನಾನು ಮಾಡ್ದೇನೆ ಕಾರಣ ನೆಪಗಳನ್ನ ಹೇಳ್ಕೊಂಡು ಏನೇನೋ ನೆಪ. ಅದಕ್ಕೆ ಬಾಬಾ ಹೇಳ್ತಾರೆ ಕುಂಟ ನೆಪ ಅಂತ. ಆ ಕುಂಟ ನೆಪದಲ್ಲಿ ಏನು ಪ್ರಯೋಜನಕ್ಕೆ ಬರಲ್ಲ. ಹಾಗೆಯೇ ನಮಗೆ ಬಾಬುವ್ರ ಪ್ರೀತಿ ಬೇಕು. ಅದಕ್ಕೆ ನಾನು ಮಾತು ಹೇಳಿದೆ, ಇವತ್ತು ನ್ಯಾರ ಪ್ಯಾರ ಬಂದುಬಿಟ್ರೆ ಒಂದು ಸೆಕೆಂಡ್ ಮನೆಗೆ ಹೊರಟೋಗ್ತೀವಿ, ಸೆಕೆಂಡ್ ಅಷ್ಟು ಶಾಂತಿ ಬಂದುಬಿಡ್ತೀವಿ. ಅದಕ್ಕೆ ನಮ್ಮ ಗುರಿ ಏನಪ್ಪ ಅಂತಂದರೆ, ಬಟ್ಟಿನಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಗುರಿ, ಎಷ್ಟರ ಕ್ಲಾಸ್ ಕೇಳಿ ಏನಾರ ಕೇಳಿ, ಬಾಬಾನ ನಾನು ಸದಾ ನನ್ನ ಜೊತೆಲಿ ಹೋಗ್ತಾ ಇರಬೇಕಾದ್ರೂ ಕೈ ಹಿಡ್ಕೊಂಡು ಹೋಗಬೇಕು. ಕೂತಿದ್ರು ಕೂಡ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ಊಟ ಮಾಡ್ತಾಯಿದ್ರು ನಾನು ಊಟ ಮಾಡಿಸ್ತಾಯಿದ್ದೆ, ಮಲಕ್ಕೋಬೇಕಾದ್ರೆ ನಾನು ಅವ್ರ ತೊಡೆ ಮೇಲೆ ಮಲಗಿದ್ದೀನಿ. ಪ್ರತಿ ಸೆಕೆಂಡ್ ಎರಡೇ ಮಾತು ಬಾಬಳ, ಆತ್ಮ ಅಂತ ಸಮझो ಮುಜೆ ಯಾದ್ ಕರೋ, ಆತ್ಮ ಸಮझो. ಎಷ್ಟು? 2 ಇಲ್ಲ, 3, 4 ಇಲ್ವೇ ಇಲ್ಲ, 3 ಇಲ್ವೇ ಇಲ್ಲ. ಹೋಗ್ತಾ ಬರ್ತಾ ನಾನೆಂಥ ಆತ್ಮ, ನಾನು ವಿಶೇಷ ಆತ್ಮ, ನನ್ನಲ್ಲೇನೇನು ವಿಶೇಷ, ಅದನ್ನ ಬಗ್ಗೆ ಚಿಂತನೆ ಮಾಡಿ. ಬಾಬರ್ ಮಹಿಮೆ ಮಾಡ್ತಾ ಹೋಗಿ, ಬಾಬರ್ ಜೊತೇಲಿ ಇಟ್ಕೊಳ್ಳಿ, ಬಾಬರ್ ಖುಷಿ ಪಡಿ, ಬಾಬರ್ ಜೊತೇಲಿ ಇರ್ತೆ. ಈಗ ಅಂತಹ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಭಗವಂತ ಇಡೀ ಜಗತ್ತೇ ಅವನು ಮಹಿಮೆ ಮಾಡಿದ್ರು ಕೂಡ ಪೂರ್ಣ ಆಗಲ್ಲ. ಅಂತಹ ಭಗವಂತ ನನ್ನ ತಂದೆ, ಅವನು ನನ್ನ ಜೊತೆಲಿದ್ದಾನೆ, ನನಗೆ ಪೂರ್ಣ ಸಹಕಾರ ಕೊಡ್ತಾನೆ ಅಂದರೆ ನನಗೆ ಹೋಗ್ಬೇಕಾದ್ರೆ ಒಬ್ಬೊಬ್ಬನೇ ಹೋಗ್ತೀನಿ. ಹೆಂಗೆ ಗೊತ್ತಾಗುತ್ತೆ? ನಡೆಯುವಾಗ ಗೊತ್ತಾಗ್ಬಿಡುತ್ತೆ. ಕೂತ್ಕೊಂಡು ಒಬ್ಬನೇ ಕೂತ್ಕೊತೀನಿ, ಗೊತ್ತಾಗ್ಬಿಡುತ್ತೆ. ಯೋಗದಲ್ಲೂ ಕೂಡ ಒಬ್ಬನೇ ಕೂತ್ಕೊತೀನಿ, ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಇನ್ನು ಕೆಲವು ಕ್ಲೀನಾಗಿ ಹಿಂಗೆ ಅಂದ್ಬಿಡ್ತಾರೆ, ಈ ಕಡೆ ಸ್ವಲ್ಪನೇ ಗೊತ್ತಾಗಲ್ಲ. ಇನ್ನು ಕಡೆ ಹಿಂಗೆ ಅಂದ್ಬಿಡ್ತಾರೆ, ಗೊತ್ತಾಗಲ್ಲ ಅವ್ರಿಗೆ, ಬ್ಯಾಲೆನ್ಸ್ ಸಿಕ್ಕಲ್ಲ ಅವರಿಗೆ. ಯಾಕೆ? ಪ್ರೀತಿ ಕಡಿಮೆ ಇದೆ. ಪ್ರಪಂಚದ ಅಂಥ ಪ್ರೀತಿ ನನ್ನ. ಅದಕ್ಕೆ ಕಬೀರ್ ದಾಸ್ ಒಂದು ಕಡೆ ಹೇಳ್ತಾರೆ, ಪೋತಿ ಪಡಿ ಜಗಮವ್ವ ಪಂಡಿತ ಬಯ್ಯೋನ ಕೊಯ್. ಆ ಪುಸ್ತಕ, ಈ ಪುಸ್ತಕ, ಆ ಶಾಸ್ತ್ರ, ಈ ಶಾಸ್ತ್ರ ಬೇಕಾದಷ್ಟು ಓದ್ಬಿಟ್ಟೆ, ನೀನು ಪಂಡಿತ ಅದೇ. 2 ಅಕ್ಷರ ಪ್ರೇಮಕ್ಕ, 2.5 ಅಕ್ಷರ ಪ್ರೀತಿ, ಅದೊಂದು ಕಲಿತ್ರೆ ನೀನು ದೊಡ್ಡ ಪಂಡಿತ. ಶಿವಬಾಬರಿಗೆ ಬೇಕಾದ್ದು ಪ್ರೀತಿ, ನಮ್ಮ ಪ್ರೀತಿ. ನಾವು ಯಾವಾಗ ಶಿವಬಾಬನ ಹೆಚ್ಚು 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 ಪ್ರೀತಿ ಮಾಡ್ತೀವೋ, ಶಿವಬಾಬಾ ನಮ್ಮನ್ನು ಬಿಟ್ಟು ಹೆಂಗೆ ಹೋಗೋಕ್ಕಾಗುತ್ತೆ? ಯೋಗದಲ್ಲಿ ಕೂತ್ಕೊಂಡು ನಿದ್ರೆ ಹೆಂಗೆ ಬರ್ತದೆ? ಸಂಕಲ್ಪ ಹೆಂಗೆ ಬರ್ತದೆ? ಖುಷಿ ಎಲ್ಲಿ ಹೊರಟೋಗ್ತದಾಗ? ಬೆಳಗ್ಗೆ ಪ್ರತಿನಿತ್ಯ ನಾನು ನಿಮ್ಮ ಮೈಕಲ್ಲಿ ಕೇಳ್ತಿರ್ತೀನಿ, ಶಾರದಾ ಕ್ಲಾಸ್ ಮಾಡ್ತಾ ಕೆಲವರು ಹೆಸರು ಹೇಳ್ತಾಯಿದ್ರು, ಇವರು ಗಾಯಬ್. ಅದು ಹೆಂಗೆ ಹೋಗ್ತಾರೆ ಗೊತ್ತೇ ಆಗೋದಿಲ್ಲ. ಒಂದು ಸೆಕೆಂಡ್ ನಿದ್ರೆ ಇದೆಯಲ್ಲ, ಪ್ರತಿ ಸೆಕೆಂಡ್ ನಮ್ಮನ್ನು ಕಾಯ್ತಾ ಇದೆ. ಕುಂಭಕರ್ಣನ ವರದಾನದು.
ನಮಗೋಸ್ಕರ ನಾನು ವರದಾನ ಪಡ್ಕೊಂಡಿದ್ದೇನೆ. ಯೋಗಿಗಳ ಹತ್ರಕ್ಕೆ ಹೋಗಬೇಕು, ಇವರಿಗೆ ಲಾಟ್ರಿ ಹೊಡಿಸ್ಬೇಕು, ಇವರೇ ನನ್ನಿಂದ ಪರಮಾತ್ಮ ದೂರ ಮಾಡಬೇಕು, ಅದು ಪ್ರತಿಜ್ಞೆ ಮಾಡಿದೆ. ನಮ್ಮ ಹತ್ರ ಬರುತ್ತೆ. ಸ್ವಲ್ಪ ಗಮನ ತಗೋಬೇಕಾಗತ್ತೆ. ಬಹಳ ಖುಷಿ ನನ್ಗೋಣ. ಹೋಗ್ತಾ ಬರ್ತಾ ನನ್ನ ಜೊತೆಲಿ ಬಾಬಾ ಕೈ ಹಿಡ್ಕೊಂಡಿದ್ದಾರೆ, ಬಾಬಾ ಹೆಗಲ ಮೇಲೆ ಕೈ ಇಟ್ಕೊಂಡಿದ್ದಾರೆ, ಬಾಬಾ ನಾನು ಭಾಳ ಪ್ರೀತಿಯಿಂದ ಇದು ಮಾಡ್ತಾರೆ, ಬಾಬಾ ನನ್ನ ಇದು ಮಾಡ್ತಿದ್ದಾರೆ, ಬಾಬಾ ನನ್ನ ತಲೆಗೆ ಇದು ಮಾಡ್ತಿದ್ದಾರೆ, ಬಾಬಾ ನನ್ನ ಕಣ್ಣಿದು ಮಾಡ್ತಾರೆ. ಅನುಭವ ಮಾಡಿ. ಇದಕ್ಕೆ ಹೇಳ್ತಾರೆ ಕಲ್ಪನೆ. ಪ್ರೀತಿ ಕಲ್ಪನೆ. ಪ್ರೀತಿ ಸದಾ ಕಾಲಕ್ಕಿರಲ್ಲ, ಒಟ್ಟೋಗುತ್ತೆ. ಕಲ್ಪನೆ ಸದಾ ಕಾಲಕ್ಕಿರ್ತದೆ. ಮನುಷ್ಯಂದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟ್ ಜಾಸ್ತಿ ಮಾಡ್ತಾನೆ, ಕಳೆದೋದ್ರು. ಫ್ಯೂಚರ್ ಮಾಡ್ತಾನೆ, ನಾಳೆ ಹಂಗಾಗ್ಬೋದೇನೋ ಹಿಂಗಾಗ್ಬೋದು. ಪ್ರೆಸೆಂಟ್ ಗಾಡ್ ಗಿಫ್ಟ್ ಕೈ ಬಿಟ್ಬಿಡ್ತಾನೆ. ನಮಗೆ ಬಾಬಾ ಹೇಳ್ತಾರೆ ಪ್ರೆಸೆಂಟ್. ಇಲ್ಲೇ ಇರಿ, ಹಿಂದಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹೋಗ್ಬೇಡಿ. ಇಲ್ಲೇನು ಮಾಡ್ತಿರೋ ಅದು ಮುಂದಕ್ಕೆ ಬಂದೇ ಬರುತ್ತೆ. ಇಲ್ಲಿ ಸಲ್ಲುವರು, ಅಲ್ಲಿ ಸಲ್ಲುವರು. ಇಲ್ಲಿಯೇ ಸಲ್ಲದವರು ಅಲ್ಲಿಯೂ ಸಲ್ಲರು. ಬಾಬಾ ಪ್ರೆಸೆಂಟಲ್ಲಿ ಇದ್ದುಬಿಡಿ. ಆದರೆ ಫ್ಯೂಚರ್ ಕಲ್ಪನೆ ಮಾಡಿ. ನಮ್ಮದೆಲ್ಲ ಬುರುಕ್ ಪೈ ಕಲ್ಪನೆ. ಪರಂಧಾಮ ಯಾರೂ ನೋಡಿಲ್ಲ, ಆತ್ಮ ಯಾರೂ ನೋಡಿಲ್ಲ, 5,000 ವರ್ಷ ಮೆಟ್ಲು ಯಾರೂ ನೋಡಿಲ್ಲ, ಸೃಷ್ಟಿಚಕ್ರ ಹೆಂಗೆ ಸುತ್ತುತ್ತೆ ಅಂತ ನೋಡಿಲ್ಲ, ಕಲ್ಪವೃಕ್ಷ ನೋಡಿಲ್ಲ. ಯಾವುದು ಸತ್ಯನೋ ಬಾಬಾ ನಮಗೆ ಚಿತ್ರ ಮಾಡಿಟ್ರು. ಪ್ರಪಂಚದಲ್ಲಿ ಸತ್ಯ ಅಂತ ಹೇಳಿದ್ರು ಕೂಡ ಅವ್ರ ಚಿತ್ರ ಇಲ್ಲ ಒಬ್ಬರ ಹತ್ರ ಕೂಡ. ಜಗತ್ತಿನಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ಗೆ ಹೋಗಿ ದೇಹದ ಸ್ಟ್ರಕ್ಚರ್ ಒಂದೇ, ಯಾವ ಮೆಡಿಕಲ್ ಕಾಲೇಜ್ ಚೇಂಜ್ ಆಗಲ್ಲ. ಹಾಗೆ ನಮ್ಮದು ಏನು ಚಿತ್ರ ಇದೆಯಲ್ಲ ಇಡೀ ಜಗತ್ತಿನಲ್ಲಿ ಒಂದೇ. ಬಾಬಾ ಫಸ್ಟ್ ಮಾಡಿಸಿದ್ರು ತ್ರಿಮೂರ್ತಿ, ಕಲ್ಪಚಿತ್ರ, ಲಕ್ಷ್ಮೀನಾರಾಯಣ. ಇವತ್ತು ಅದಕ್ಕೆ ಸಾಮಾನ್ಯ ನಿಮಗೆಲ್ಲ ಗೊತ್ತಿದೆ. ಮಧುವನಕ್ಕೆ ಹೋಗಿರೋ ಎಷ್ಟು ಜನಕ್ಕೆ ಐತಿ? ಮಧುವನಕ್ಕೆ ಹೋಗದೇ ಇದ್ದಾರೆ ಯಾರಿದ್ರೆ? ಎಲ್ಲ ಹೋಗಿದ್ದಾರಲ್ಲ. ಹೋಗದೇ ಇದ್ದರು. ಸಾರಿ. ಏಕೆಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮದೆಲ್ಲ ಅಡ್ರೆಸ್ ಅಲ್ಲಿದೆ, ಅದು ನಮ್ಮ ಮನೆಯದು, ಅಲೌಕಿಕ ಮನೆಯದು. ಅದಕ್ಕೆ ನಾವು ಒಂದು ಸರಿ ಹೋಗಲೇಬೇಕು. ಒಂದು ಮತ್ತು ಬಾಬರು ಇನ್ನೂ ಒಂದು ಹೇಳಿಕೊಟ್ರು, ಒಂದು ದಿನದಲ್ಲಿ 2 ಸರಿ 3 ಸರಿ ಯಾರು ಬಂದೋಗಿ. ಅದಕ್ಕೆ ನಮ್ಮ ಬಾಬರು ಹೇಳ್ಕೊಟ್ರು 4 ಧಾಮ್ ಕಿ ಯಾತ್ರಾ. ನೀವು ಶಕ್ತಿಶಾಲಿಗಳಾಗಬೇಕಾ? ಶಾಂತಿ ಸ್ತಂಭಕ್ಕೆ ಬನ್ನಿ. ಆ ಶಾಂತಿ ಸ್ತಂಭದಲ್ಲಿ 4 ತೋರಿಸಿದ್ರೆ 7 ಗುಣ ಇದೆ, 4 ಶಕ್ತಿ ಇದೆ. 7 ಗುಣದಲ್ಲಿ ಪ್ರೀತಿ, ಆನಂದ, ಸುಖ, ಈ 3 ಬಿಟ್ಟರೆ ಉಳಿದೆಲ್ಲ ಶಕ್ತಿಗಳು. ಗುಣಶಕ್ತಿ 2 ಆಗಿಬಿಡುತ್ತೆ. ಮೊದಲನೇದು ಶಾಂತಿ, ಸೈಲೆನ್ಸ್ ಪವರ್. ಬಾಬರದಲ್ಲಿ ಪವರ್ಫುಲ್ ಆಗಿದ್ದರು. ಎಷ್ಟು? ಅದಕ್ಕೆ 4 ತೋರಿಸಿದ್ರು. ಸೈಲೆನ್ಸ್ ಪವರ್ ಫಸ್ಟ್ ಹೋಗ್ತಿದ್ದು, ಸೈಲೆನ್ಸ್ ಪವರ್. ಆ ಸೈಲೆನ್ಸಲ್ಲಿ ಏನಿರ್ತದೆ ಅಂದರೆ ವ್ಯರ್ಥತೆ ಸ್ಟಾಪ್, ಪರಚಿಂತನೆ ಸ್ಟಾಪ್, ಪರಮತ ಸ್ಟಾಪ್, ಪರದರ್ಶನ ಸ್ಟಾಪ್. ಅದು ಫಸ್ಟ್ ಬಾಬರದ್ದು. ಬಾಬರು ಹೇಗಿರ್ತಿದ್ರಪ್ಪ ಅಂದರೆ ಕೊನೆಯಲ್ಲಿ ಯಾರಾದರೂ ಹೋದರೆ ಅವ್ರು ಎದುರುಗಡೆ ಹೋದ್ರೆ ಸಾಕು, ಅವ್ರಿಗೂ ಶಾಂತಿ ಅನುಭವ ಆಗ್ತಿತ್ತಂತೆ. ಅಂದರೆ ನಾವು ಅಷ್ಟು ಶಾಂತಿಯನ್ನು ಅನುಭವ ಮಾಡಬೇಕು ಅಂದರೆ ಫಸ್ಟು ನಾನು ಆತ್ಮ. ಸುಮ್ಮನೆ ಆತ್ಮ ಅಂದ್ರಾಗಲ್ಲ. ದಿನ ಬರೀ ಇದು ಅನ್ನದ ಕೊಟ್ಟರೆ ಆಗಲ್ಲ. ವೆರೈಟಿ ಸಾಂಬಾರು, ವೆರೈಟಿ ಪಲ್ಯ, ಉಪ್ಪಿನಕಾಯಿ, ಹಪ್ಪಳ ಇಲ್ಲದಿದ್ದರೆ ಸೇರುತ್ತೆ. ಹಾಗೆಯೇ ಬರೀ ಆತ್ಮ ಅಲ್ಲ, ನಂದೊಂದು ಎಷ್ಟೊಂದು ವಿಷಯ ಎಷ್ಟಿದೆ, ಸ್ವಮಾನ ಎಷ್ಟಿದೆ. ಸುಮಾರು ಒಂದು 50 ಸ್ವಮಾನ ಬರಿಬೋದ? 50 ಸ್ವಮಾನಗಳು. 50 ಬರ್ತೀನಿ ಅಂದ್ರೆ ಕೈ ತಿನ್ನೋಣ. 50 ಸ್ಟಾಕ್ ಕಡಿಮೆ ಇದೆ ಉಳಿದವ್ರ ಹತ್ರ. ಟ್ರೈ ಮಾಡಿ. ಪ್ರತಿಯೊಬ್ಬರಲ್ಲೂ ಕೂಡ 100 ಸ್ವಮಾನಗಳಿರಬೇಕು. 100 ಸ್ವಮಾನ ಇರಬೇಕು. ಒಂದೊಂದು ಸ್ವಮಾನ ಜಪ ಮಾಡ್ತಾರೆ, ನೆನಪು ಮಾಡ್ಕೊಳ್ತಾ ಮಾಡ್ಕೊಳ್ತಾ ದೇಹದ ಅಭಿಮಾನ ಹೊರಟೋಗುತ್ತದೆ.
ಅದಕ್ಕೆ ಬಾಬಾ ಇವತ್ತು ರುಹಾನಿ ಡ್ರಿಲ್ ಅಂತ ಹೇಳಿದ್ರು. ಫಿಸಿಕಲಿ ಅಲ್ಲದು, ಭೌತಿಕ ಅಲ್ಲ, ರುಹಾನಿ. ರುಹಾನಿ ಅನ್ನೋ ಅರ್ಥ ಇದೆಯಲ್ಲ, ತುಂಬ ಆಳವಾದಂಥ ಅರ್ಥ. ಪ್ರಪಂಚದ ಯಾವುದೇ ಮಹಾತ್ಮರು ಸಾದರೂ ಅವ್ರಿಗೆ ಹೇಳಕ್ಕೆ ಬರಲ್ಲ. ಇಷ್ಟು ವರ್ಷ ಅವ್ರು ಯಾರು ಹೇಳಕ್ಕೆ ಬರಲ್ಲ. ನಮಗೆ ಮಾತ್ರ, ದಾದಿದ್ರಿಗೆ ಮಾತ್ರ. ಯಾಕೆಂದರೆ ಪೂರ್ಣ ಅವರ ಆತ್ಮ ಅಭಿಮಾನಿಗಳಾಗ್ಬಿಟ್ರು. ಆತ್ಮ ಅಭಿಮಾನಿ ಆಗ್ಬಿಟ್ರು. ಒಂದು ಸರಿ ಒಬ್ಬರು ಅಕ್ಕೋರು ಬಂದಿದ್ರು, ನೀವು ಯಾರ ಬಟ್ಟಿಗೆ ಬಂದರೂ ಗೊತ್ತಿಲ್ಲ, ಪುರಿ ಅವರು PhD ಮಾಡಿದ್ದಾರೆ. ಅವ್ರು ಸದಾಕಾಲ ಕೇಳ್ಕೊಂಡು, ನಾನು ಈ ಆತ್ಮ ಇಲ್ಲಿಗೆ ಬಂದಿದೆ ಕ್ಲಾಸ್ ಮಾಡೋಕ್ಕೆ, ಈ ಆತ್ಮ ಅದು ಸೆಂಟರ್ ನೋಡ್ಕೊಳ್ಳುತ್ತೆ, ಈ ಆತ್ಮ ಈ ಸೇವೆ ಮಾಡುತ್ತೆ. ಪದೇ ಪದೇ ತಮ್ಮಂಥವು ಆತ್ಮ. ಅಲ್ಲಿರ್ತಕ್ಕಂಥ ನಾವು ಪುರಿಗೆ ಹೋಗಿದ್ದೀವಿ. ಪುರಿನಲ್ಲಿ ಸಮುದ್ರದ ನಾವು ಉಳ್ಕೊಂಡಿದ್ದು ಸಮುದ್ರ ಹತ್ತಿರದಲ್ಲಿ ಇದ್ವಿ ನಾವು. ಇದು ನಾವು ಉಳ್ಕೊಂಡಿದ್ದಾದರೆ ಗೇಟ್ ಸಮುದ್ರ. ಬೆಳಗ್ಗೆ ಅಮೃತ ವೇಳೆಗೆ ಯೋಗಕ್ಕೆ ಅಲ್ಲಿ ಹೋಗ್ತಿದ್ವಿ. ಅಷ್ಟು ಹತ್ರ ಅದು ಸಮುದ್ರದಲ್ಲಿ ಮೊನ್ನೆ ಇದಾದಾಗ ನೆರೆ ಹಾವಳಿ ಬಂದಾಗ ಮುಳುಗೋಗ್ಬಿಟ್ಟಿತ್ತು. ನಾವಲ್ಲೊಂದು ಪ್ರೋಗ್ರಾಮ್ ಮಾಡಿದ್ವಿ. ಸುಮಾರು ಒಂದು 100-105 ಜನ ಎಲ್ಲ ಟಾಪ್ ಬಂದಿದ್ದರು. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅವರು ಕೂತಿದ್ದರು. ಪ್ರೋಗ್ರಾಮ್ ನಡೀತಾ ಇರಬೇಕಾದ್ರೆ ಸುಮಾರು 15 ಸರಿ ಮೈಕ್ ಡಿಸ್ಟರ್ಬ್ ಆಯಿತು. 15 ಸರಿ ಮೈಕ್ ಡಿಸ್ಟರ್ಬ್ ಆದರೂ ಕೂಡ ಅಲ್ಲಿರ್ತಕ್ಕಂಥ ಒಬ್ಬರಾದರೂ ಕೂಡ ಇಷ್ಟೊಂದು ಜನ VIPs ಇದೆಯಲ್ಲ, ಟಾಪ್ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇದ್ದಿದ್ದು. ಈಗ ಮಾಡ್ತಿರಲ್ಲ. ಎಲ್ಲರೂ ಗೊತ್ತಿತ್ತು ಡ್ರಾಮಾ, ಕೂಗಾಡಿದ್ರೆ ಸರಿ ಹೋಗಲ್ಲ, ಅವರು ಜವಾಬ್ದಾರಿಯುಳ್ಳವರು. ಅವರು ಎಲ್ರಿಗೂ ಅದೇ ಅಭ್ಯಾಸ ಮಾಡ್ತಾರೆ, ನನ್ನ ಆತ್ಮ. उस आत्मा को बुलाओ, ये आत्मा को बुलाओ, उस आत्मा को बोलो. ಆತ್ಮದ ಭಾವನೆ ಎಷ್ಟಿತ್ತು ಅಂದರೆ ಯೋಗ ಮಾಡಿಸ್ತಾ ಇರೋರು. ಯೋಗ ಮಾಡಬೇಕಾದ್ರೂ ಕೂಡ ಅವ್ರ ದೇಹ ಅಂತೆಲ್ಲ ಆತ್ಮ. ನೀವು ಆತ್ಮಗಳು ನೋಡಿ ನಾನು ಮಾತಾಡ್ತಾ ಇದ್ದೀನಿ, ನೀವು ಆತ್ಮಗಳು ನೋಡಿ ನಾನು ಈ ಆತ್ಮ ಮಾತಾಡ್ತಾ ಇದ್ದೀನಿ, ಅದೇ ಶಬ್ದ. ಅಂದರೆ ಆತ್ಮ ಅಭಿಮಾನಿ ಸ್ಥಿತಿಯನ್ನು ನಾವು ಎಷ್ಟು ಅಭ್ಯಾಸ ಮಾಡಬೇಕು ಅನ್ನೋದು ಬಾಬಾ ನಮಗೆ ಪ್ರತಿನಿತ್ಯ ಹೇಳೋದು. ಅದು ಹೇಳ್ತಾರೆ ರುಹಾನಿಯತ್. ಆ ರುಹಾನಿಯತ್ ಬೇಕಾಗಿದೆ ಈಗ. ಅದನ್ನು ಬಾಬರ್ ಹೇಳೋದು ನಮಗೆ. ಆ ರುಹಾನಿಯತ್ ಬಂದಾಗ ಬಾಬರ್ ನಮ್ಮ ಜೊತೆಲೇ ಇರ್ತಾರೆ, ಬಾಬರ್ ದೂರ ಹೋಗಲ್ಲ. ದೇಹಾಭಿಮಾನ ಬಂದಾಗ ಬಾಬರ್ ನಮ್ಮಿಂದ ದೂರ. ರುಹಾನಿಯತ್ ಬೇಕಾಗಿದೆ. ಮತ್ತು ಇಡೀ ಜಗತ್ತಿನಲ್ಲಿ ಯಾತಕ್ಕೆ ಇಷ್ಟೊಂದು ಒದ್ದಾಟ ಶುರುವಾಗಿದೆ, ಯಾತಕ್ಕೆ ಸಮಸ್ಯೆ ಇದೆ? ರುಹಾನಿಯತ್ತಿಲ್ಲ. ಅದಕ್ಕೆ ನಾವು ಇಲ್ಲಿ ಕೂತಿದ್ದಾಗ, ಇಲ್ಲಿಂದ ನೆಕ್ಸ್ಟ್ ನೀವು 5 ದಿನ ಕಳೆದ ಮೇಲೆ ಹೋದಾಗ ನೀವು ಮಾಡಕ್ಕೆ ಬರಲ್ಲ, ಟೈಮ್ ಸಿಗಲ್ಲ. ಪಾಪ ನೀವು ಮಾಡಲ್ಲ ಅಂತಲ್ಲ, ಮಾಡೇ ಮಾಡ್ತೀರಾ, ನಿಮ್ಮ ಟೈಮ್ ಸೆಟ್ ಆಗಲ್ಲ. ಯಾಕೆ ಟೈಮ್ ಸೆಟ್ ಆಗಲ್ಲ ಅಂದರೆ ನಮ್ಮ ಮೊದಲಿಂದ ಅಭ್ಯಾಸ ಇದೆ. ಮನೇಲಿ ಕೂತ್ಕೊಂಡ್ರೆ ಆ ಕೆಲಸ ಆಗಲಿಲ್ಲ, ಈ ಕೆಲಸ ಆಗಲ್ಲ, ಅದು ಇದು ಬರ್ತಾನೆ ಇರ್ತದೆ. ಅದಕ್ಕೆ ಬಾಬರ್ ಏನು ಮಾಡೋದು, ನಮ್ಗೆ ಟೈಮ್ ಫಿಕ್ಸ್ ಮಾಡೋದು. ಬೆಳಗ್ಗೆ ಎದ್ದು ಕ್ಲಾಸ್ ಅಟೆಂಡ್ ಮಾಡಿ, ಸಂಜೆ ಆದಮೇಲೆ ಕ್ಲಾಸ್ ಅಟೆಂಡ್ ಮಾಡಿ. ಮಧ್ಯಾಹ್ನ ಹಾಕಲಿಲ್ಲ ಅವರು, ಬೆಳಿಗ್ಗೆ ಮಾಡಿದ್ರು. ನೋಡಿ, ನಮ್ಮದು ಇಂಟರ್ನ್ಯಾಷನಲ್ ಯೋಗನ ಸಂಜೆ ಇಟ್ಟರು. ವಿದೇಶದವರು ಮಧ್ಯರಾತ್ರಿ ಇರ್ಬೋದು, ಹಗಲಿನಲ್ಲಿ ಯಾವತ್ತೂ ಇರ್ಬೋದು. ನಾವು ಸಂಜೆ 6:30 ಇಂದ 7:00 ತನಕ ಇಂಟರ್ನ್ಯಾಷನಲ್ ಯೋಗ ಮಾಡ್ತಿದ್ರೆ, ಅವ್ರು ಬೆಳಿಗ್ಗೆನೋ ಮಧ್ಯರಾತ್ರಿನೋ ಹತ್ತರಾತ್ರಿನೋ ಬರ್ತಾರೆ. ಅದೇ ಟೈಮ್ನಲ್ಲಿ ಕೂತ್ಕೊತಾರೆ. ನೋಡಿ ನಮ್ಮ ಮೇಲೆ ಎಷ್ಟು ಬಾಬರಿಗೆ ಕರುಣೆ ಇದೆ. ಅಕಸ್ಮಾತ್ ಏನಾದರೂ ಬಾಬರು ಮಧ್ಯಾಹ್ನಕ್ಕೆ ನಿನಗೆ ಇಂಟರ್ನ್ಯಾಷನಲ್ ಯೋಗ ಇಟ್ಟಿದ್ದೀನಿ 12ರಿಂದ 1 ಗಂಟೆ ಎಂದಿದ್ರೆ ನಾವೊಬ್ಬರು ಬರ್ತಿರ್ಲಿಲ್ಲ. ನೋಡಿ, ಬಾಬರು ನಮ್ಮನ್ನು ಗುರಿ ಇಟ್ಕೊಂಡು ಅವರಿಗೆ ಟೈಮ್ ಕೊಟ್ಟಿದ್ದಾರೆ. ನಾವೇನು 6:30 ಇಂದ 7 ತನಕ ಮಾಡ್ತಿದ್ವಿ, ಇಡೀ ಜಗತ್ತಿನಲ್ಲಿ ಮಧುವಂದಿಯಿಂದ ಏನು ಆದೇಶ ಅದನ್ನೇ ಫಾಲೋ ಮಾಡ್ತಾರೆ. ಎಷ್ಟು ಬಾಬು ನಮ್ಮ ಮೇಲೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನನ್ನನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ನೀವು ಭಾರತೀಯರು,
ವಿದೇಶದವ್ರು ಭಾರತೀಯರಲ್ವೇ? ಹೌದು, ಅವರು ಭಾರತೀಯರೇ. ನೀವು ಅಲ್ಲಿಗೆ ಹೋಗಿದ್ದಾರೆ ಸೇವೆ ಮಾಡೋಕ್ಕೆ. ಈ ರೀತಿ ಬಾಬಾ ಎಷ್ಟು ಸಾರಿ ನಮ್ಮನ್ನು ಮತ್ತೆ ಮತ್ತೆ ನಮ್ಮನ್ನು ಮೇಲಕ್ಕೆ ತಗೊಂಡೋಗ್ತಾರೆ. ಕಾರಣ ಏನಪ್ಪ ಅಂದರೆ, ಹೇಗಾದರೂ ಮಾಡಿ ಬಾಬರ್ ನಮ್ಮನ್ನು ಲಿಫ್ಟ್ ಕೊಡಬೇಕು ನಮಗೆ. ಅದಕ್ಕೆ ಬಾಬರ್ ಹೇಳಿದರು, ಬೆಳಿಗ್ಗೆ ಹೇಳ್ತೀನಿ ನಿಮಗೆ, 4 ಧಾಮ್. ಒಂದು ಶಾಂತಿಧಾಮ, ಶಾಂತಿ ಸ್ತಂಭ, ಜ್ಞಾನಸ್ತಂಭ, ಶಕ್ತಿ ಸ್ತಂಭ, ಪವಿತ್ರ ಸ್ತಂಭ. 4 ಶಕ್ತಿ ಅನುಭವ ಮಾಡಬೇಕಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಶಕ್ತಿಶಾಲಿಗಳಾಗಬೇಕು ಅಂದರೆ ಅಲ್ಲಿ ಬನ್ನಿ. ನಿಮ್ಮಲ್ಲಿರೋ ವ್ಯರ್ಥತೆ ಇತ್ತು, ಅದನ್ನು ಸ್ವಾಹ ಮಾಡಬೇಕು, ಇಷ್ಟೇ ಹಾಲಿಗೆ ಬಂದುಬಿಡಿ. ಒಂದು ಕಡೆ ಬ್ರಹ್ಮ ಬಾಬಾ ಇದ್ದರೆ, ಒಂದು ಕಡೆ ಮಮ್ಮ ಇದ್ದಾರೆ. ಶಕ್ತಿ ತುಂಬಿಕೊಡಿ, ಅವ್ರ ಹತ್ರ ದೃಷ್ಟಿ ತಗೊಳ್ಳಿ. ಆ ರೀತಿ ಅವ್ರ ಹತ್ರ ದೃಷ್ಟಿ ತಗೋಬೇಕು ಅಂದರೆ ಹಾಗೆ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಎದುರುಗಡೆ ಸೃಷ್ಟಿ ಚಕ್ರದ ಚಿತ್ರ ಬರುತ್ತಾ? 84 ಜನ ಚಿತ್ರ ಬರುತ್ತಾ? ಕಲ್ಪವೃಕ್ಷ ಚಿತ್ರ ಬರುತ್ತಾ? ಅಷ್ಟಚಕ್ರ ಚಿತ್ರ ಬರುತ್ತಾ? ಈಗ ನೀವೆಲ್ಲ ಇಲ್ಲಿ ಕೂತಿದ್ದೀರಾ, ನಿಮಗೊಂದು ಇದು ಹೇಳ್ತೀನಿ. ನೀವೆಲ್ಲರೂ ಸೀದಾ ನಿಮ್ಮ ಮನೆಗೆ ಹೋಗ್ಬಿಡಿ. ನಿಮ್ಮ ಮನೆ ಬೀಗ ತೆಗೀರಿ. ಅಲ್ಲಿ ಹಾಲಿಟ್ಟಿದ್ದಾರೆ, ಹಾಲು ಕಾಯಿಸ್ಕೊಡಿ, ಬೋರ್ನ್ವಿಟ ಹಾಕ್ಕೊಡಿ, ಕುಡೀರಿ, ಬನ್ನಿ ಕೂತ್ಕೊಡಿ. ಹೋಗಿದ್ರಾ? ಯಾರು ಹೋಗಿದ್ರು? ಎಷ್ಟು ಜನ ಹೋಗಿದ್ರು? ಕೈ ಎತ್ತಿ. ಅರೆ, ನೀವು ಇಲ್ಲೇ ಕೂತಾಂಗೆ ಹೋದ್ರಿ. ಇದು ಕಲ್ಪನಾ, ಇದು ಅವಶ್ಯಕತೆ ಇದೆ. ಪರಂಧಾಮದ ಕಲ್ಪನೆ ಮಾಡಿಕೊಂಡು ಪರಂಧಾಮ ಸ್ಥಿತರಾಗಬೇಕಲ್ಲದು. ಒಂದು ಸೆಕೆಂಡನ್ನು ಹೋಗಬೇಕಲ್ಲ, ಒಂದು ಸೆಕೆಂಡ್ ದೇಹ ಬಿಡಬೇಕಲ್ಲ. ಕೊನೆಗೇನು ಹೇಳಿದ್ರು? ಪರೀಕ್ಷೆನೂ ಹೇಳಿದೆ, ಕ್ವಶ್ಚನು ಹೇಳಿದ್ದೇನೆ, ಟೈಮಿಂಗ್ಸ್ ಹೇಳಿದ್ದೇನೆ. ಯಾವ ಪರೀಕ್ಷೆಯಲ್ಲಿ ಹೇಳ್ತಾರೆ? ಎಷ್ಟು ಸುಲಭ ನಮಗೆ. ಬಾಬಾ ಹೇಳಿದ್ರು, ಕ್ವಶ್ಚನ್ ಗೊತ್ತಾಗ್ಬಿಟ್ರೆ ಆನ್ಸರ್ ಮಾಡ್ತಾರಲ್ಲ ಅಂತ ಅದನ್ನು ಹೇಳಿಬಿಟ್ಟು ಇವತ್ತು. ಅದು ಒಂದು ಅಭ್ಯಾಸ ನನಗನ್ಸೋದು, ನಾನು ಆತ್ಮ, ನನ್ನ ಜೊತೆಲಿ ಸದಾ ಹೋಗ್ತಾ ಬರ್ತಾ. 1 ಸೆಕೆಂಡ್ ನಾನು ಬಾಬಾವ್ರನ್ನ ಕೈ ಬಿಡ್ಕೂಡ್ದು. ಬಾಬಾವ್ರ ನೆನಪಿರಬೇಕು, ಬಾಬಾವ್ರ ಜೊತೆ ಇರಬೇಕು, ಬಾಬಾವ್ರ ನನ್ನ ಸಂಬಂಧ ಇರಬೇಕು, ಯಾವುದಾರ ಒಂದು ಸಂಬಂಧ. ಬಾಬಾ ಬಿಟ್ಟು ನಾನಿಲ್ಲ, ನಾನು ಬಿಟ್ಟು ಬಾಬಾ ಇಲ್ಲ. ಆ ರೀತಿ ಅನುಭವ ಮಾಡೋಕ್ಕಾಗುತ್ತೋ? ಸ್ವಲ್ಪ ಯೋಚನೆ ಮಾಡಿ. ಇದು ಒಂದು ನಾವು ಅನುಭವ ಮಾಡ್ತಾ ಹೋದರೆ ಬಾಬರು ಹೇಳ್ತಕ್ಕಂಥ ಎಲ್ಲ ವಿಶೇಷತೆಗಳು ಒಂದೊಂದಾಗಿ ಬರ್ತದೆ. ಒಂದೊಂದಾಗಿ ತಲೆನೋಗೊಂದು, ಹೊಟ್ಟೆ ನೋವೊಂದು, ಮೈಕೈಗೊಂದು ಇಲ್ಲ. ಹಿಂದಿನ ಕಾಲದಲ್ಲಿ ಒಂದೇ ಒಂದು ಔಷಧಿ ಕೊಟ್ಬಿಡ್ಸಾಗ ಎಲ್ಲ ಹೊಡಬಿಡೋದು. ಒಂದೇ ಒಂದು ಔಷಧಿ. ಇವತ್ತು ಎಷ್ಟು ಔಷಧಿ ತೊಗೊಂಡ್ರು? ಇಲ್ವೇಲೆ. ಇವತ್ತು ಔಷಧಿ ಕೊಡ್ತಾನೆ ಡಾಕ್ಟ್ರಿಗೆ ತೋರಿಸ್ಬಿಟ್ಟು, ಇವತ್ತು ನಾನು ಔಷಧಿ ಕೊಟ್ಟಿದ್ದು 3 ದಿವಸಕ್ಕೆ, ಇದನ್ನ ತಗೊಳ್ಳಿ, 4ನೇ ದಿವಸಕ್ಕೆ ಬನ್ನಿ ಹೇಳಿ. ಡಾಕ್ಟ್ರ್ ಯಾಕೋ ಹೊಟ್ಟೆ ನೋವು ಕಡಿಮೆ ಆಗಲ್ಲ. ನಾನು ಕೊಟ್ಟಿರ್ತಕ್ಕಂಥ ಔಷಧಿ ನಿಮಗೆ ಸೆಟ್ ಆಗಲ್ಲ ಅಂತ ಕಾಣಿಸುತ್ತೆ, ನಾನು ಇನ್ನು ಬೇರೆ ಕೊಡ್ತೀನಿ ಅಂತ ಇನ್ನೊಂದು ಬೇರೆ ಕೊಡ್ತಾರೆ. ಆಮೇಲೆ 3 ದಿವಸ ಹೋದ್ಮೇಲೆ ಡಾಕ್ಟ್ರ್ ಯಾಕೋ ಮೈಕೈ ಕಡಿಮೆ ಆಗಲಿಲ್ಲ. ಹೌದಾ, 2 ಸರಿ ಬೇರೆ ಕೊಡ್ತೀನಿ. ಅವ್ರು ನಮ್ಮನ್ನು ಇಲಿ ಮರಿ ಅಂತ ಟೆಸ್ಟ್ ಮಾಡ್ತಿರ್ತಾರೆ. ನಾನು ಹೇಳಿದ್ನಲ್ಲ, ಮಡ್ಡಿನ ಡಾಕ್ಟ್ರು ಅವ್ರು ಔಷಧಿ ಕೊಡಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಮುಖ ನೋಡಿ ಔಷಧಿ ಕೊಟ್ಟು, ಆ ಮಾತ್ರೆಯನ್ನೆಲ್ಲ ಪಟ್ಟಣದನ್ನೆಲ್ಲ ಕೈ ಹಿಡ್ಕೊಂಡು ಕೈ ಮನಸ್ಸಿನಲ್ಲಿ ಕಣ್ಣು ಮುಚ್ಕೊಂಡು ಕೊಡ್ತಾಯಿದ್ರು ಪೇಷಂಟ್ಗೆ. ಎಷ್ಟು ಭಾವನೆ. ಅದಕ್ಕೆ ಬಾಬಾ ನಮ್ಗೆ ಹೇಳ್ತಕ್ಕಂಥದ್ದು, ಮಕ್ಕಳಿಗೆ ಊಟ ಮಾಡ್ತಕ್ಕಂಥ ಸಮಯದಲ್ಲಿ 5 ನಿಮಿಷನಾರು ಕೂಡ ಬಾಬಾ ದೃಷ್ಟಿ ಕೊಟ್ಟು. ಮೊನ್ನೆ ನ್ಯೂಯಾರ್ಕ್ನಿಂದ ಒಂದು ಮೆಸೇಜ್ ಬಂತು. ಬೆಳೀತಕ್ಕಂಥವ್ರು, ಮಾರ್ತಕ್ಕಂಥವ್ರು, ತರ್ತಕ್ಕಂಥವ್ರು ಎಲ್ಲರಲ್ಲೂ ಕೂಡ ಎಲ್ಲರೂ ನೆಗೆಟಿವ್ ಇದೆ, ಭಯ, ಚಿಂತೆ, ಅದೆಲ್ಲ ವೈಬ್ರೇಷನ್ ಆಹಾರ ಮೇಲೆ ಬಿದ್ದಿದೆ. ಅದಕ್ಕೋಸ್ಕರ ಆಹಾರ ತಗೋಬೇಕು ಅಂದರೆ ಯೋಗ ಮಾಡ್ತಾ ತಯಾರು ಮಾಡಿ, ಯೋಗ ಮಾಡ್ತಾ ಸ್ವೀಕರಿಸಿ. ಆ ಒಂದೊಂದು ತುತ್ತಿನಲ್ಲೂ ಕೂಡ ಬಾಬಾ ನೆನಪು ಮಾಡ್ತಾ, ಬಾಬಾ 5,000 ವರ್ಷಕ್ಕೊಂದ್ಸರಿ ಕೊಟ್ಟಿದ್ದೀಯಪ್ಪ,
ಒಂದೊಂದು ತುತ್ತಿನಲ್ಲೂ ಕೂಡ ಭಕ್ತಿ ಮಾರ್ಗ ಏನಿಟ್ರೆ ಒಂದೊಂದು ಅಗಳ ಮೇಲೂ ರಾಮ್ 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 ಅಂತ ಬರೆದಿರುತ್ತಂತೆ. ಒಂಚೂರು ಪ್ರಸಾದ ಕೊಡಿ. ಇಲ್ಲಿ ನನ್ನ ಮುಂದಿರೋದೆಲ್ಲ ಪ್ರಸಾದ. ಅಷ್ಟು ಪ್ರೀತಿಯಿಂದ ಅದು ಇನ್ನಷ್ಟು ಪ್ರಸಾದ ಮಾಡ್ತಾ ಮಾಡ್ತಾ ಇನ್ನಷ್ಟು ಶಕ್ತಿ ತುಂಬ್ತಾ ಬಾಬರ್ ಒಂದು ಮುರಳಿ ಸ್ಪಷ್ಟವಾಗಿ ಹೇಳಿದ್ರೆ, ಯಾರು ಊಟವನ್ನು ಬಾಬಾ ನೆನಪಿನಲ್ಲಿ ಚೆನ್ನಾಗಿ ನೆನಪಿನಲ್ಲಿ ಮಾಡ್ತಾರೋ ಅವರಿಗೆ ಎಲ್ಲ ವೀಕ್ನೆಸ್ಸು ದೂರ ಆಗಿಬಿಡುತ್ತೆ, ಪರಿವರ್ತನೆ ಸಾಧ್ಯ ಆಗುತ್ತೆ. ಆಹಾರದಲ್ಲಿ ಅಂಥ ಶಕ್ತಿ ಇದೆ. ಅದಕ್ಕೆ ಅದರ ಹೆಸರಿಟ್ಟು ಬ್ರಹ್ಮಭೋಜನ. ಅದಕ್ಕೆ ನಮಗೆ ಫಿಕ್ಸ್ ಮಾಡಿಬಿಟ್ಟು ನೀರು ನಮ್ಮ ಭೋಜನ ಮಾಡಿಸ್ತೀನಿ ಹೇಳೋಂಗಿಲ್ಲ. ನಾನಲ್ಲ, ಬಾಬರ್ ಭಂಡಾರದಿಂದ ಮಾಡ್ತೀನಿ. ಅಕ್ಕಂದ್ರೆ ಹೇಳ್ತಾರೆ ಭಂಡಾರದಿಂದ ಮಾಡ್ತೀನಿ. ಎಷ್ಟು ದೊಡ್ಡ ಶಬ್ದ. ಬ್ರಹ್ಮ ಬಾಬರು ತಮ್ಮ ತಿರ್ತಕ್ಕಂಥ ಸರ್ವಸ್ವ ಅವ್ರ ಹಿರಿಯ ಮಗಳನ್ನು ಹಿರಿಯ ಸೊಸೆಯನ್ನು ತರಬೇಕಾದ್ರೆ ಅವ್ರಿಗೆ ತಂದೆ ಇರಲಿಲ್ಲ, ತಾಯಿ ಅಣ್ಣ ಇದ್ದರು. ಅಣ್ಣ ಕಂಡೀಷನ್ ಮಾಡ್ತಾನೆ, ನನ್ನ ತಂಗಿ ಕೊಡಬೇಕಾಗಿದ್ದರೆ 3 ಕಂಡೀಷನ್. ನೆಲದಲ್ಲಿ ಓಡಾಡೋಂಗಿಲ್ಲ, ಕಾರಲ್ಲೇ ಓಡಾಡಬೇಕು, ರತ್ನಗಂಬಳಿ ಮೇಲೆ ಮನೇಲಿ ಓಡಾಡಬೇಕು, ಹೊರಗಡೆ ಕಾರಲ್ಲಿ ಓಡಾಡಬೇಕು, ಅಡುಗೆ ಮಾಡೋಂಗಿಲ್ಲ. 3 ಕಂಡೀಷನ್. ಬ್ರಹ್ಮಬಾಬರ ಸ್ಥಿತಿನೂ ಹಾಗೆ ಇತ್ತು. ಆಮೇಲೆ ಕೊನೆಗೆ ಬರ್ತಾನಂತೆ, ಎಷ್ಟು ಶ್ರೀಮಂತಿಕೆ ನೋಡೋಣ ಅಂತ ಒಂದೊಂದು ದೊಡ್ಡ ಬೀರು, ಒಂದೊಂದು ಬೀರು ನೋಡ್ತಾ 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 1 ಗಂಟೆ 2 ಗಂಟೆ ಆಗ್ತಿತ್ತಂತೆ. ಅಂತೊಂದು 15-20 ಬೀರು. ಅಷ್ಟು ಶ್ರೀಮಂತಿಕೆ. ಆವತ್ತು ನವಕೋಟಿ ನಾರಾಯಣ ಅಂತ ಬಾಬರಿಗೆ ಸಿದ್ದಿದ್ದು. ಅವತ್ತು ಅಂತಹ ಶ್ರೀಮಂತರಿದ್ದಂಥ ಬಾಬರು ಎಲ್ಲವನ್ನೂ ಬಾಬರ ಯಜ್ಞಕ್ಕೆ ಅವರ ಕಮಿಟಿನಲ್ಲಿ, ಓಮ್ ಮಂಡಳಿನಲ್ಲಿ ಅವರ ಸಂಬಂಧಿಗಳು ಯಾರೂ ಇಲ್ಲ, ಅವ್ರ ಪತ್ನಿ ಇಲ್ಲ, ಅವ್ರ ಮಗಳಿಲ್ಲ, ಅವ್ರ ಸೊಸೆ ಯಾರೂ ಇಲ್ಲ. ಅವ್ರಿಗೆ ಸರೆಂಡರ್ ಮಾಡಿಬಿಟ್ಟು ಅವ್ರು ಈ ರೀತಿ ಯೋಚನೆ ಮಾಡಲಿ, ನಾನು ಎಲ್ಲ ಇವ್ರಿಗೆ ಕೊಟ್ಬಿಡ್ತೀನಿ, ನಾಳೆ ನನಗೆ ಓಡಿಸ್ಬಿಟ್ರಿ. ಇಲ್ಲ, ಆ ಸಂಕಲ್ಪ ಇಲ್ಲ. ಎಲ್ಲವನ್ನೂ ತ್ಯಾಗ ಮಾಡು. ತಮ್ಮನ್ನು ಬರ್ಕೊಟ್ಬಿಟ್ರೆ ನಾನು ಸರೆಂಡರ್, ಪತ್ನಿಯನ್ನು ಸರೆಂಡರ್, ಮಗನೂ ಸರೆಂಡರ್, ಸೊಸೆನೂ ಸರೆಂಡರ್. ಒಂದು ಸ್ವಲ್ಪನೂ ಕೂಡ ನಾನು ಮಾಡಿದೆ ಅಂತ ಬಾಬರು ಎಲ್ಲರ ಯಾವ್ದಾರ ವಾಣಿನಲ್ಲಿ ನೋಡಿ ಎಲ್ಲರ ಮಾಡಿದ್ರಂತ. ಎಷ್ಟು ತ್ಯಾಗದ ಭಾವನೆ, ತ್ಯಾಗದ ಪರಾಕಾಷ್ಠತೆ ಜಗತ್ತಿನಲ್ಲಿ ಯಾರೂ ಮಾಡಲಿಲ್ಲ. ಧರ್ಮಸ್ಥಾಪನೆ ಮಾಡಿದ್ರು, ಬರಿಗೈಲಿ ಬಂದರು. ಬಾಬರು ಸರ್ವಸ್ವನ ತ್ಯಾಗ ಮಾಡಿದ್ರು. ತನು, ಮನ, ಧನ. ಎಷ್ಟು ದೊಡ್ಡ ತ್ಯಾಗ. ಅಷ್ಟೇ ತಪಸ್ಸು ಮಾಡಿದ್ರು, ಅಷ್ಟೇ ಮಕ್ಕಳ ಪಾಲನೆ ಕೊಟ್ಟರು. ಹಾಗೆ ನಮಗೆ ಬಾಬವ್ರ ಜೊತೆಲಿದ್ದಾರೆ, ಬ್ರಹ್ಮ ಬಾಬಾ ನನ್ನ ಜೊತೆಲಿದ್ದಾರೆ, ಮಮ್ಮ ನನ್ನ ಜೊತೆಲಿರ್ತಕ್ಕಂಥ ಅನುಭವ ಮಾಡಬೇಕು ಅಂದರೆ ಬಾಬವ್ರ ಜೀವನ ಚರಿತ್ರೆ, ಮಮ್ಮವ್ರ ಜೀವನ ಚರಿತ್ರೆ ಒಂದು ಸರಿ ಓದಬೇಕು. ಮೊದಲು ಮನೋಹರ್ ದಾದಿ ಅಂತ ಇದ್ದರು. ಅವ್ರ ಕ್ಲಾಸ್ ಯಾವುದಪ್ಪ ಅಂದರೆ ಬಾಬವ್ರ ಜೊತೆಲಿದ್ದಾಗ ಏನೇನು ಆ ಚರಿತ್ರೆನೇ ಹೇಳೋರು ಎಷ್ಟು ಚೆನ್ನಾಗಿ ಹೇಳೋರು ಅಂತಂದರೆ ಹೇಳಿರ್ತಾರೆ, ಪುನಃ ಅದನ್ನೇ ಹೇಳ್ತಾರೆ. ಅದು ನಮಗೆ ಪ್ರತಿ ಸೆಟ್ನ ವಸ್ತು ಅನಿಸ್ತಿತ್ತು ಹೊರತು ಯಾವತ್ತು ಇದು ಹಳೇದು ಅನ್ನಿಸ್ತಿರಲಿಲ್ಲ. ಯಾಕೆಂದ್ರೆ ನಮ್ಮದದು. ನಮ್ಮನ್ನಲ್ಲಿ ಕೂರಿಸ್ಬಿಡೋರು, ಬಾಬಾರ ಪಕ್ಕದಲ್ಲಿ ಕೂರಿಸ್ಬಿಡೋರು. ಅವ್ರು ತ್ಯಾಗ ಮಾಡ್ತಾರೆ, ನಮ್ಮ ಕೈಲಿ ಮಾಡಿಸ್ತಾಯಿದ್ರೆ ಅನ್ನಿಸ್ತಾ ಇತ್ತು. ಈಗ ಅವ್ರು ಯಾರೂ ಇಲ್ಲ. ಇವತ್ತು ಲಕ್ಷ್ಮೀ ಇವರು ಶಾರದಪುರ ಹೇಳ್ತಾಯಿದ್ರು, ಆಗ ಕಾಲ ಇತ್ತು, ಬಾಬರ ಹತ್ರ ಕೂತ್ಕೊಳ್ತಾ ಇದ್ವಿ, ಬಾಬರ ಮುಂದೆ ಕೂತ್ಕೊಳ್ತಾ ಇದ್ವಿ, ನನ್ನ ಗ್ರೂಪ್ ಕರಿತಾಯಿದ್ರು, ಪ್ರತಿಯೊಬ್ಬರು ಮಾತಾಡಿಸ್ತಾಯಿದ್ರು, ಬಾಯಿನ ಟೋಲಿ ಕೊಡ್ತಾಯಿದ್ರು. ಮತ್ತು ಈಗ ಹೆಂಗೆ ಅನುಭವ ಮಾಡೋದು? ಇದೊಂದು ಅನುಭವ. ಹೋಗ್ತಾ ಇರಲಿ, ಬರ್ತಾ ಇರಲಿ, ಕೂತಿರಲಿ, ನನ್ನ ಜೊತೆಲಿ ಬಾಬಾ ಇದ್ದಾರೆ, ನನ್ನ ಜೊತೆಲಿ. ಇದು ಒಂದು ಅನುಭವನ ಯಾರು ಹೆಚ್ಚು 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 ಮಾಡ್ತಾರೋ ಅವರಿಗೆ ವಿಶೇಷತೆಗಳನ್ನು ಧಾರಣೆ ಮಾಡೋದು ಸಹಜ ಆಗುತ್ತೆ, ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡೋದು ಸಹಜ ಆಗುತ್ತೆ, ಮುಂದೆ ಬರ್ತಕ್ಕಂಥ ಪರಿಸ್ಥಿತಿ ಹೆದರಿಸೋದು ಸಹಜ ಆಗುತ್ತೆ. ನಿಜವಾಗ್ಲೂ ನಾವು ಬಾಬರ ಮಕ್ಕಳು ಅದಕ್ಕೆ ತುಂಬ ಸಾರ್ಥಕ ಆಯಿತು ಅಂತ ಅನುಭವ ಮಾಡೋಕ್ಕೆ ಸಾಧ್ಯವಾಗುತ್ತೆ. ವಿಜಯೀ ಆತ್ಮಗಳು ಅಂತಕ್ಕಂಥ ಟೈಟ್ಲ್ ನಾವು ಬರ್ತದೆ. ಒಂದೇ ಒಂದು
ನಾನಾತ್ಮ, ನನ್ನ ಜೊತೆಲಿ ಬಾಬಾ ಇದ್ದಾರೆ. ಅನೇಕ ಸರಿ ಹೇಳಿದ್ರು ಬಾಬರು. ಅದು ನಾವೇನು ಮಾಡ್ತೀವಿ? ಪರವಾಗಿಲ್ಲ ಬಿಡ, ಅವತ್ತೊಂದು ದಿವಸ ಅನ್ಬಾರ್ದು, ಮನೆ ಮೇಲೆ ಕೈ ಬಿಟ್ಬಿಡ್ತೀವಿ. ಮೊನ್ನೆ ಒಂದು ಹೇಳಿದ್ರು, ನನಗೆ ದಿವ್ಯ ದೃಷ್ಟಿಯಲ್ಲಿ ಗಿಫ್ಟ್ ಕೊಟ್ಟಿದೆ, ಬಾಬರು ಕೊಟ್ಟಿದೆ. ಈ ಗಿಫ್ಟಿಂದ ನಿಮಗೆ 3 ಲೋಕದ ಸಂಚಾರ ಮಾಡಲಿಕ್ಕೆ ಲಿಫ್ಟ್ ಸಿಗುತ್ತೆ, 1 ಸೆಕೆಂಡಲ್ಲಿ ಹೋಗಿ ಬರ್ಬೋದು. ಎಷ್ಟು ದೊಡ್ಡ ಟಾಪಿಕ್ ಅದು. 1 ಸೆಕೆಂಡ್ ಇಲ್ಲಿ ಕೂತ್ಕೊಳ್ತೀನಿ ಸೂಕ್ಷ್ಮ ಲೋಕ ಆಗುತ್ತಾ? 1 ಸೆಕೆಂಡಲ್ಲಿ ಪರಧಾಮಕ್ಕೆ ಹೋಗೋಕ್ಕಾಗುತ್ತಾ? ಅದೇ ಡ್ರಿಲ್ಲು, ಬೇರೆ ಡ್ರಿಲ್ಲ. ಹಿಂಗನ್ನೋದು ಏನು ದೊಡ್ಡ ವಿಚಾರನ, ಹಿಂಗನ್ನೋದು ಏನು ದೊಡ್ಡ ವಿಚಾರನ. ಒಂದು 50 ಸರಿ ಮಾಡ್ಬೋದು. ನೀವು ಹಿಂಗಂದರೆ ನೀವು ಕಲ್ತ್ಕೊಳ್ತೀರ, ಕಾಲು ಹಿಂಗಂದರೆ ಕೈ ಹಿಂಗ ನೀವು ಕಲ್ತ್ಕೊತಾರೆ, ದೊಡ್ಡ ವಿಚಾರ ಅಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಯೋಗಾತು ಸ್ವದರ್ಶನಾಯ ನಾತು ಪ್ರದರ್ಶನಾಯ. ಭಗವಂತ ಕಲಿಸ್ತಕ್ಕಂಥ ಯೋಗ ಸ್ವದರ್ಶನದು, ಆತ್ಮದರ್ಶನ ಮಾಡ್ತಕ್ಕಂಥದ್ದು, ಪ್ರದರ್ಶನ ಮಾಡ್ತಕ್ಕಂಥದ್ದಲ್ಲ, ಇನ್ನೊಬ್ಬರು ಪೇಪರ್ನ ತೋರಿಸುವಂಥದ್ದಲ್ಲ. ಸ್ವದರ್ಶನ, ನಾನು ಆತ್ಮ ಅನುಭವ ಮಾಡ್ತಾ ಕೂತ್ಕೋಬೇಕು. ಪರಮಾತ್ಮನೂ ಕಾಣಿಸಲ್ಲ, ಆತ್ಮನೂ ಕಾಣಿಸಲ್ಲ, ಪರಂಧಾಮನೂ ಕಾಣಿಸಲ್ಲ. ಇಲ್ಲಿ ಕೂತ್ಕೊಂಡು ಅನುಭವ ಮಾಡಬೇಕು. ಅವರೇ ಸತ್ಯ ಜ್ಞಾನಿಗಳು, ಅವರೇ ಸತ್ಯಯೋಗಿಗಳು. ಇದು ಬಾಬರ್ ಮಹಾವಾಕ್ಯ. ಅದರ ಅನುಭವ ಮಾಡಬೇಕು. ನಿಮ್ಗೆ ಯಾವಾಗ ಕಲ್ಪನೆ ಮಾಡ್ತಕ್ಕಂಥ ಒಂದು ಶಕ್ತಿ ಬಂದ್ಬಿಡುತ್ತೆ, ನಿಮಗೆ ಯೋಗ ಖಂಡಿತ ಕಷ್ಟ ಆಗಲ್ಲ, ಖಂಡಿತ ಕಷ್ಟ ಆಗಲ್ಲ. ಏಕೆ? ಬಾಬಾ ನನ್ನ ಜೊತೆ. ಸೂಕ್ಷ್ಮ ಲೋಕದಲ್ಲೂ ಬಾಬಾ ಇದ್ದಾರೆ, ಪರಂಧಾಮದಲ್ಲಿ ಶಿವ ಬಾಬಾ ಇದ್ದಾರೆ. ಶಿವ ಬಾಬಾ ಜೊತೆ ಎಷ್ಟೊತ್ತು ಮಾತಾಡೋಕ್ಕೆ ಸಾಧ್ಯ ಇದೆ? ನಾನು ಬಾಬರ ಪಕ್ಕದಲ್ಲಿ ಎಷ್ಟೊತ್ತು ಕೂತ್ಕೋಬೋದು? ಬಾಬರ ಶಕ್ತಿ ತುಂಬ್ತಾ ಇದ್ದರೆ ನನ್ನಲ್ಲಿ ಬರ್ತದೆ, ಶಕ್ತಿ ತುಂಬ್ತಾ ಇದೆ ನನ್ನಲ್ಲಿ. ಇಷ್ಟು ಸರಳವಾಗಿರ್ತಕ್ಕಂಥ ಯುಕ್ತಿ ಹೇಳಿರ್ತಾರೆ, ಸ್ವಲ್ಪ ನಾವು ಮರೆತುಬಿಡ್ತೀವಿ. ಅದಕ್ಕೆ ಸ್ವಲ್ಪ ನೆನಪಿಟ್ಕೊಳ್ಳೋಣ. ಏಕೆಂತಂದರೆ, 1 ಬಾಬರಲ್ಲಿ ಪ್ರೀತಿ ಇರಬೇಕು, 2 ಬಾಬರು ಹೇಳ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಕಲ್ಪನೆ ಮಾಡ್ಕೊಳ್ತಾ ಹೋಗಬೇಕು. ಕಲ್ಪನೆ ಮಾಡಿಕೊಂಡು ಶ್ರೇಷ್ಠ ಮಾಡಿಕೊಂಡಷ್ಟು ಕೂಡ ನಮಗೆ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ, ಸ್ಥಿತಿ ಚೆನ್ನಾಗಿಟ್ಕೊಳ್ಳಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಸಮಯ ಕಳೆಯುತ್ತೆ. ಸಮಯ ಹೆಂಗೆ ಕಳೆಯುತ್ತೆ ಅಂತ ಗೊತ್ತಾಗಲ್ಲ, ಬೇಕಷ್ಟು ಅನುಭವ ಮಾಡೋದು. ಅನುಭವ ಮಾಡ್ಸೋಕ್ಕೆ ಬಾಬರ್ ಅಡಿದ್ದಾರೆ. ಬಾಬರ್ಗೆ ಅದು ಬೇಕಾದೀಗ. ಎದುರುಗಡೆ ಕೂತ್ಕೊಂಡು ದೃಷ್ಟಿ ಕೊಟ್ಟು ಟೋಲಿ ಕೂಡ ಹೊರಟೋಯ್ತದೆಲ್ಲ. ಬಾಬರ್ ಇದನ್ನು ಬೇಕಿದೆ. ಅಂತಿಮದಲ್ಲಿ ಅವ್ಯಕ್ತ ಸ್ಥಿತಿ ಅನುಭವ ಮಾಡಬೇಕು. ಅವ್ಯಕ್ತ ರೂಪದಲ್ಲೇ ಬಾಬರ್ ನಮ್ಮನ್ನು ಕೊನೆಯ ತನಕ ಕರ್ಕೊಂಡೋಗಿ ಹೋಗಬೇಕು. ಅದಕ್ಕೆ ಅಂತಿಮದಲ್ಲಿ ಬಾಬರೊಬ್ಬರದೇ ನೆನಪು ಬರಬೇಕು. 1 ಸೆಕೆಂಡಿನ ಪರೀಕ್ಷೆ. ನಷ್ಟಮೋಹ ಏನು ಅಂತ ಅದನ್ನು ಹೇಳಿದ್ರು ಇವತ್ತು, ಎಲ್ಲ ಹೇಳ್ಬಿಟ್ಟು ಇವತ್ತು ತುಂಬ ಚೆನ್ನಾಗಿದೆ ಮಾಡಿ. ಯಾಕೆ ಅಂತಂದರೆ, ಒಬ್ಬ ರಾಜ ಇರ್ತಾನೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ದೇಶನ. ಅವನಲ್ಲೊಬ್ಬ ವಿದ್ಯಾವಂತ ಇರ್ತಾನೆ, ಪಂಡಿತ. ಅವನು ಎಲ್ಲ ಕಡೆ ಹರಕತೆ, ಮಹಾಭಾರತ, ರಾಮಾಯಣ ಇದನ್ನೆಲ್ಲ ಪ್ರತಿನಿತ್ಯ ಜನಗೆ ಹೇಳಿ ಇದು ಮಾಡ್ತಾಯಿದ್ದ. ಒಂದು ದೊಡ್ಡ ಹೊರಗೆ ಹೋಗ್ತಾನೆ, 1 ತಿಂಗಳು ಪ್ರವಚನ ಮಾಡ್ತಾನೆ ಮಹಾಭಾರತದ ಬಗ್ಗೆ. ಊರಿನವ್ರೆಲ್ಲ ಸೇರಿಸ್ಬಿಟ್ಟು ಒಂದು 5,000 ರೂಪಾಯಿ ಗಿಫ್ಟ್ ಕೊಟ್ಬಿಡ್ತಾರೆ. ಅವ್ನು ಬೇಡ ಅಂತ ಹೇಳ್ತಾನೆ, ಎಲ್ಲ ನೀವು ತೊಗೊಳ್ಳೇಬೇಕು ಅಂತ ಒತ್ತಾಯ್ದಾಗ ಕೊಡ್ತಾರೆ. ಇಸ್ಕೊಂಬರ್ತಾನೆ ಊರಿಗೆ, ಹಳ್ಳಿ. 5,000 ರೂಪಾಯಿ ಇಡೋದಿಲ್ಲಿ. ಇವತ್ತು ನಮ್ಗೆ ಬ್ಯಾಂಕು, ಪೋಸ್ಟ್ ಆಫೀಸ್ ಏನಿರಲಿಲ್ಲ. ಕೊನೆಗೊಂದು ಯೋಚನೆ ಮಾಡ್ತಾನೆ, ನಮ್ಮೂರಲ್ಲಿ ಒಬ್ಬ ಸೇಟು ಇದ್ದಾರೆ, ಅವ್ರ ಹತ್ರ ಇಟ್ಬೋಣ. ಒಬ್ಬ ಮಗಳಿದ್ಲು 5 ವರ್ಷದ್ದು. ಆ ಮಗಳು ದೊಡ್ಡವಳಾಗಲಿಕ್ಕೆ, ಮದುವೆ ಮಾಡಲಿಕ್ಕೆ ಒಂದು 20 ವರ್ಷ, 15 ವರ್ಷ ತನಕ ಅಲ್ಲಿರಲಿ, ಆಮೇಲೆ ತೊಗೊಂಡ್ರಾಗುತ್ತೆ, ಮದುವೆಗೆ ಅನುಕೂಲ ಆಗುತ್ತೆ. ಆಯಿತು, ಸೇಟು ತಿಟ್ಟದ್ದಾಯಿತು. ತನ್ನ ಪಡ್ತಾನೋ ಪ್ರಪಂಚದಲ್ಲಿ ಸೇವೆ ಮಾಡ್ತಾ ಅದು ಹೆಂಗೆ 15 ವರ್ಷ ಕಳೆದೇ ಹೋಯ್ತು ಗೊತ್ತಾಗಲಿಲ್ಲ. ಮಗಳು ದೊಡ್ಡವಳು ಆಗೇ ಬಿಟ್ಲು, ಮದುವೆ ಸ್ಟೇಜಿಗೆ ಬಂದೇ ಬಿಟ್ಟು. ಆಗ ಏನು ಮಾಡೋದು? ದುಡ್ಡಿಗೆ ಹೌದು ಬೇಕು. ಸೇಟು ಹತ್ರಕ್ಕೆ ಹೋಗ್ತಾನೆ. ನಾನು ಈ ಥರ ಇಟ್ಟಿದ್ನಲ್ಲಪ್ಪ, ಕೊಡ್ತೀಯ? ನೀನು 5,000 ನನ್ನ ಹತ್ರ? ಅದ್ಯಾವಾಗ?
ಬರೀ ಸುಳ್ಳು ಹೇಳ್ತೀನಿ, ದಬಾಯಿಸ್ಬಿಟ್ಟು ಕಳಿಸ್ಬಿಟ್ಟಾರೆ. ಪಾಪ ನಂಬ್ಕೊಂಡಿದ್ದ ಸಿಗುತ್ತೆ ಅಂತ. ತುಂಬ ದುಃಖ ಆಗೋಯ್ತು, ತುಂಬ ದುಃಖ ಆಗೋಯ್ತು. ಊರಿನ ಹೊರಗಡೆ ಒಂದು ಗಾರ್ಡನ್ ಇತ್ತು, ಗ್ಲೋ ಅಂತ ಹೇಳ್ತಿದ್ದಾನೆ. ಮಗಳು ನೋಡಲಿ ಇಷ್ಟೊತ್ತಾರು ಊಟ ನಮ್ಮ ಅಪ್ಪ ಊಟಕ್ಕೆ ಬರಲೇ ಇಲ್ವಲ್ಲ ಅಂತ ಹುಡ್ಕೊಂಡ್ಬಂದರೆ ಗಾರ್ಡನ್ ಕೂತ್ಕೊಂಡು. ಆಗ ಮಗಳು ಹೇಳ್ತಾರೆ, ಯಾಕೆ ಚಿಂತೆ ಮಾಡ್ತೀಯಪ್ಪ, ಇದನ್ನು ದೊರೆಗೂ ಮುಟ್ಟಿಸ್ಬಿಡು ದೂರು ಅಂತೇಳಿ. ಆಗಲಿ, ಸಂಜೆಗೆ ದೊರೆ ಹತ್ರಕ್ಕೆ ಹೋಗ್ತಾರೆ, ಇರೋ ವಿಚಾರ ಹೇಳಿಬಿಡ್ತೇನೆ. ಆಗ ದೊರೆ ಹೇಳ್ತಾರೆ, ನೋಡಪ್ಪ ನಂದು ಪ್ರತಿನಿತ್ಯನೂ ಕೂಡ ಈ ಸಿಟಿ ಇದು ಒಂದು ಟೂರ್ ಹಾಕೋದೊಂದು ಇದಿದೆ, ನಾಳೆ ಆ ರೂಟಲ್ಲಿ ಬರ್ತೀನಿ, ಎಲ್ಲರೂ ನಾನು ಸ್ವಾಗತ ಮಾಡ್ತಾರೆ, ಕಷ್ಟ ಹೇಳ್ಕೊಳ್ತಾರೆ, ನಾನು ಪರಿಹಾರ ಕೊಡ್ತೀನಿ, ನೀನು ಅಲ್ಲಿ ಬಂದಿರು ಅಷ್ಟೇ. ಆಯಿತು, ಬಂದಿದ್ದ. ಸರಿ, ರಾಜ ಬೆಳಗ್ಗೆ ಎದ್ದು ಬಂದ, ಎಲ್ಲ ಇದು ಮಾಡಿಕೊಂಡು ಇವರ ಈ ಬೀದಿಗೆ ಬಂದ. ಸೇಟು ಚೆನ್ನಾಗಿ ಸತ್ಕಾರ ಮಾಡ್ದ, ಸನ್ಮಾನ ಮಾಡ್ದ. ಅಲ್ಲೇ ಪಂಡಿತ ನಿಂತಿದ್ದ. ಮುಂದಕ್ಕೆ ಹೋಗ್ಬೇಕಲ್ಲ, ಪಂಡಿತನ ಕರೆದ, ಹತ್ಕೋ ಕುದುರೆ ಮೇಲೆ ಅಂತ ಕುದುರೆ ಮೇಲೆ ಕೂರಿಸ್ಕೊಂಡ. ಸ್ವಲ್ಪ ದೂರ ಹೋದ, ಇಳಿಯಿಂದ ಇಳಿಸ್ದ. ನೀನು ಅದೃಷ್ಟ ಇದು ಸಿಗುತ್ತೆ ಹೋಗುತ್ತೋ ಸೀದಾ ಹೋಗ್ತಾನೆ ಅಂತ. ಇವನೇನು ತಿಳ್ಕೊಂಡು ಕೊಡಿಸ್ತಾನೆ ಅಂತ ತಿಳ್ಕೊಂಡು 5,000. ಅವನೇ ಹೇಳಿದ, ನೀನು ಅದೃಷ್ಟ ಸಿಗುತ್ತೆ ಅಂದ್ಬಿಟ್ಟು ಇಳಿಸ್ಬಿಟ್ಟು ಸೀದಾ ಹೋಗ್ತಾನೆ ಇದು. ಇನ್ನೂ ಯೋಚನೆ ಶುರು ಹೋಗುತ್ತೆ, ಎಂಥ ಕೆಲಸ ಆಗುತ್ತೆ ಇವನು ಏನು ಮಾಡಲಿವಲ್ಲ. ಅದೇ ತೋಟದಲ್ಲಿ ಹೋಗೋ ಗಾರ್ಡನ್ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಇಬ್ಬರು ಓಡಿ ಬಂದರು. ಯಾರ ಕಡೆಯವರು? ಸೇಟು ಕಡೆಯವರು. ಸೇಟು ನೀನು ಕರಿತಾಯಿದ್ರು ಬಾ ಅರ್ಜೆಂಟು ಅಂತ. ಅವನಿಗೆ ಆಶ್ಚರ್ಯ ಇತ್ತು, ಯಾತಕ್ಕೆ? ಇಲ್ಲ, ಅದೇನು ಅರ್ಜೆಂಟ್, ಈಗಲೇ ಬರಬೇಕಂತೆ. ಸೇಟು ಹತ್ರಕ್ಕೆ ಬಂದ. ಸೇಟು ಹೇಳ್ತಾನೆ, ತುಂಬ ಹಳೆ ಲೆಕ್ಕಾಚಾರ ಕಣೆಯ ನಿಂದು, 15 ವರ್ಷದ ಹಿಂದೊಂದು ನಾನು ನೋಡಿದೆ, ಸಿಕ್ಬಿಡ್ತು ನಿಂದು. ತಗೋ ಬಾಯಿಲಿ, ಎಲ್ಲ ಹೆಚ್ಚು ಕಡಿಮೆ ಬಡ್ಡಿಯಲ್ಲಿ 10,000 ರೂಪಾಯಿ ಆಗಿದೆ, ತಗೋ. ನಿನ್ನ ಮಗಳ ಮದುವೆ ಅಂತ ಹೇಳ್ತಿಲ್ಲ, ನಾನೊಂದು 5,000 ಗಿಫ್ಟ್ ಕೊಡ್ತೀನಿ, ತಗೋ. ಕೊಟ್ಬಿಟ್ಟ. ಅವನು ಯಾರ ಜೊತೆಲಿದ್ದ? ರಾಜನ ಜೊತೆಲಿದ್ದ. ಬರೀ ರಾಜನ ಜೊತೆಲಿ ಕೂತಿದ್ದಕ್ಕೆ 5,000 ಜೊತೆಗೆ ಇನ್ನು 10,000 ಬಂತು. ಯಾಕೆ ಅಂದರೆ ಇವನು ಭಯ ಬಂದ್ಬಿಡ್ತು. ಅಕಸ್ಮಾತ್ ಇವನೇನಾದರೂ ಕೂಡ ಅವನಿಗೆ ಹೇಳ್ಬಿಟ್ಟಿದ್ರೆ ನಾಳೆ ನಾನು ಈ ಊರಲ್ಲಿ ಯೋಗ್ಯ ಭಯ ಬಂದ್ಬಿಡ್ತು. ಅದಕ್ಕೆ ಅವನೇ ಕರೆದು, ಇನ್ನು ರಾಜನ ತನಕ ಹೋಗೋದು ಬಿಡ ಅಂತ ಅವನೇ ಕರೆದು ಎಲ್ಲ ಕೊಟ್ಟು ಕಳಿಸ್ಬಿಟ್ಟ. ಹಾಗೆಯೇ ಬಾಬೋರು ನಮ್ಮ ಜೊತೆಲಿರಬೇಕಾದ್ರೆ ಯಾವ್ದು ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಅದನ್ನು ಒಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ನನ್ನ ಜೊತೆಯಲ್ಲಿ ಬಾಬೋರಿದ್ದರೆ ನನಗೆ ಏನೇನು ಲಾಭ ಆಗುತ್ತೆ, ಯಾವ್ಯಾವ ಲಾಭ ಆಗುತ್ತೆ, ಎಷ್ಟು ಲಾಭ ಆಗುತ್ತೆ, ಅದನ್ನು ಏನೇನು ಮಾಡ್ಕೋಬೋದು, ಅದನ್ನಿಲ್ಲೇ ನೀವು ಪ್ರಯತ್ನ ಪಡಬೇಕು. ಈ 4 ದಿನದಲ್ಲೇ ನೀವು ಪ್ರಯತ್ನ ಪಡಬೇಕು. ಹೋಗ್ತಾ ಬರ್ತಾ ಪ್ರಯತ್ನ ಪಡಬೇಕು, ಕೂತ್ಕೊಳ್ತಾ ನಿಂತ್ಕೊಳ್ತಾ ಪ್ರಯತ್ನ ಮಾಡಬೇಕು. ಸದಾ ಪ್ರಯತ್ನ ಮಾಡಿ, ಒಂದೇ ಒಂದು ಪ್ರಯತ್ನ ಮಾಡಿ. ನಾನು ಆತ್ಮ, ಎಂಥ ಆತ್ಮ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. 10, 20, 30 ಸೋಮಾನ ಬರ್ಕೊಳ್ಳಿ. ನಾನು ಶ್ರೇಷ್ಠ ಆತ್ಮ ಅಂತನೂ ಬರ್ಕೊಳ್ಳಿ, ನಾನು ಶಾಂತ ಸ್ವರೂಪಿ ಅಂತನೋ, ನಾನು ಪವಿತ್ರ ಸ್ವರೂಪಿ ಅಂತನೋ, ನಾನು ಶಕ್ತಿ ಸ್ವರೂಪಿ ಅಂತನೋ, ನಾನು ಮಾಸ್ಟರ್ ಕಲ್ಯಾಣಕಾರಿ ಅಂತನೋ, ನಾನು ಶಿವಬಾಬಾ ರೈಟ್ ಹ್ಯಾಂಡ್ ಅಂತನೋ, ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ ಅಂತನೋ, ಏನಾದರೂ ಬರೀರಿ. ಒಂದು 15, 20, 30 ಬರೀರಿ. ಪದೇ ಪದೇ ಸ್ಮೃತಿ ಮಾಡ್ಕೊಳ್ಳಿ, ನಾನು ಹಾಗಿದ್ದೆ. ಏಕೆಂದರೆ ಇದನ್ನು ನೀವು ನೆನಪಿಟ್ಕೊಳ್ಳಿ. ಈ ಮನಸ್ಸು ಅಷ್ಟು ಸುಲಭವಾಗಿ ಒಪ್ಪಲ್ಲ. ಮನಸ್ಸಿನ ವಿಷಯ ಇಷ್ಟೇನು ಅಂದರೆ, ಯಾವುದನ್ನೇ ಒಪ್ಪಬೇಕಾದ್ರೆ ಅದಕ್ಕೆ ಪ್ರೂಫ್ ಕೊಡಬೇಕು. ನೀವು ಪ್ರೂಫ್ ಕೊಡಬೇಕು. ಅದಕ್ಕಿನ್ನೂ ಮುಂದಕ್ಕೆ ಹೋದರೆ ಸ್ವಲ್ಪ ಸಂಸ್ಕಾರ ಇದೆಯಲ್ಲ, ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಾನು ಶಾಂತ ಸ್ವರೂಪಿ, ಬೆಳಗಿನ ಸಾಯಂಕಾಲಕ್ಕೆ ಬರೀ ಜಗಳ ಮಾಡ್ತೀನಿ, ನಾನಂತೆ ಶಾಂತ ಸ್ವರೂಪಿ. ಒಪ್ಪಲ್ಲ ಮನಸ್ಸು. ನಾನು ಶಕ್ತಿ ಸ್ವರೂಪಿ, ವ್ಯರ್ಥ ಸಂಕಲ್ಪ ಹೆಂಗೆ ಒಪ್ಪುತ್ತದು? ಅಷ್ಟು ಸುಲಭ ಒಪ್ಪಲ್ಲ. ಅದಕ್ಕೇ ನಮಗೆ ಬಾಬರು ಹೇಳ್ತಾರೆ, ಮನಸ್ಸಿದೆ, ಬುದ್ಧಿ ಇದೆ, ಸಂಸ್ಕಾರ ಇದೆ. ಫಸ್ಟ್ ಮನಸ್ಸು ಕೇಳಿ, ಆಮೇಲೆ ಬುದ್ಧಿ ಕನ್ವಿನ್ಸ್ ಮಾಡಿ,
5,000 ವರ್ಷಗಳ ಹಿಂದೆಯೂ ಕೂಡ ನಾನು ಆ ರೀತಿ ಇದ್ದೆ, ಅದೇ ಸ್ಥಿತಿಯನ್ನು ಮಾಡಿಕೊಂಡಿದ್ದೆ. ನಾನೇ ಅಂತಹ ದೇವತೆ ಆಗಿದ್ದೆ, ಅಂಥ ಪರಿಸ್ಥಿತಿ ಆಗಿದ್ದೆ, ಅಂಥ ಜೀವನ ನಡೆಸಿದ್ದೆ, ಆ ರೀತಿ ನಾನು ಮಾಡಿಕೊಂಡೆ ಅಂತ ಪದೇ ಪದೇ ಬುದ್ಧಿ ಕೊಡಿ. ಬುದ್ಧಿವಂತರಿಗೆ ಮಾತಿನ ಪೆಟ್ಟು ಕೊಡಿ, ಪದೇ ಪದೇ ಬುದ್ಧಿಗೆ ಹೇಳಿ. ಆ ಸಂಸ್ಕಾರ ಒಪ್ಕೊಂಬ, ಎಸ್ ಹೇಳಿ. ಶಾಂತ ಸ್ವರೂಪಿ ಸಂಸ್ಕಾರ ಶಾಂತಿ ಕೊಡಕ್ಷೆ ಮಾಡಿ ಕನ್ವಿನ್ಸ್ ಮಾಡಬೇಕು. ನೀವೆಷ್ಟು ಬುದ್ಧಿಯ ಮುಖಾಂತರ ಸಂಸ್ಕಾರಕ್ಕೆ ಸಬ್ ಕಾನ್ಷಿಯಸ್ಗೆ ಕನ್ವಿನ್ಸ್ ಮಾಡ್ತೀರೋ ಅದು ಸ್ವೀಕರಿಸುತ್ತೆ, ಅದೇ ಸ್ಥಿತಿಯನ್ನು ಅನುಭವ ಮಾಡಿಸುತ್ತೆ. ಅದಕ್ಕೆ ರಾತ್ರಿ ಹೊತ್ತು ಮಲಗೋಕ್ಕೆ ಮುಂಚೆ ಒಂದು ಪತ್ರವನ್ನು ಬಹಳ ಪ್ರೀತಿಯಿಂದ ಬಾಬುವರಿಗೆ ಬರೆದು, ನಾನು ನಾಳೆ ಈ ರೀತಿ ಪುರುಷಾರ್ಥ ಮಾಡಬೇಕು, ಇಂತಹ ನನ್ನ ದುರ್ಬಲತೆ ತೆಗಿಬೇಕು, ನಾನು ಈ ರೀತಿ ಪುರುಷಾರ್ಥ ಮಾಡಬೇಕು ಅಂತ ನೀವು ಬಹಳ ಬಹಳ ಪ್ರೀತಿಯಿಂದ ನೀವೇನಾದ್ರು ಪತ್ರ ಬರೆದ್ರೆ ಬೆಳಗ್ಗೆದ್ದಾಗ ನೀವು ಅಂಥ ಫೀಲಿಂಗ್ ಮಾಡ್ತೀರಾ, ನಿಮ್ಮ ಜೀವನದಲ್ಲೇ ಪರಿವರ್ತನೆ ಆಗ್ಬಿಡುತ್ತೆ. ಮತ್ತು ಮಲಕೋಬೇಕಾದ್ರೆ ನಾನು ಇಲ್ಲಿ ಮಲಗಿಲ್ಲ, ದೇಹ ಇಲ್ಲಿದೆ, ಸೂಕ್ಷ್ಮ ಲೋಕದಲ್ಲಿ ನನ್ನ ಸೂಕ್ಷ್ಮ ದೇಹ ಇದೆ, ನಾನು ಆತ್ಮ ಪರಂಧಾಮದಲ್ಲಿದ್ದೀನಿ, ನಾನು ಅಲ್ಲಿದ್ದೀನಿ. ಅಲ್ಲಿ ಬಾಬಾವನ್ನು ಅಲ್ಲಿ ನೋಡ್ಕೋಬೇಕು, ನಾನು ಅಲ್ಲಿ ಬಾಬರ ಹತ್ರ ಕೂತಿದ್ದೀನಿ. ಅಲ್ಲೇನು ಮಲಗೋಕೆ ಮಂಚ ಇಲ್ಲ ಪರಂಧಾಮದಲ್ಲಿ, ಅಲ್ಲಿಂದ ತುಗಿಸೋ ಪ್ರಶ್ನೆ ಇಲ್ಲ, ಇದ್ರೆ ಪ್ರಶ್ನೆ ಇಲ್ಲ. ಸೂಕ್ಷ್ಮ ದೇಹದಲ್ಲಿ ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ದೇಹ ಮಲಗಿಬಿಡ್ತದೆ, ಈ ಪ್ರಪಂಚ ಈ ದೇಹನ ಮಲಗಿಬಿಡ್ತದೆ ಮಂಚದ ಮೇಲೆ. ಆತ್ಮ ಮಾತ್ರ ಅಲ್ಲಿ ಕೂತಿದೆ, ಏನೇನು ಶಕ್ತಿ ಬೇಕೋ ತುಂಬಿಕೊಳ್ಳುತ್ತೆ, ಬೆಳಗ್ಗೆ ಟಕ್ ಎಚ್ಚರವಾಗುತ್ತೆ. ಇದೊಂದು ಸೈಕಾಲಜಿ ಇದೆ. ಏನಪ್ಪ ಸೈಕಾಲಜಿ ಅಂತ ಅಂದರೆ, ರಾತ್ರಿ ಮಲಕೊಳ್ಳೋ ಸಮಯದಲ್ಲಿ ನಾನು ಕೊನೆಯಲ್ಲಿ ಮನಸ್ಸಿಗೆ ಯಾವ ಒಂದು ಶ್ರೇಷ್ಠ ಸಂಕಲ್ಪ ಕೊಡ್ತೇನೋ ಅದು ಇಡೀ ರಾತ್ರಿ ಕೆಲಸ ಮಾಡುತ್ತೆ. ಇದು ಸೈಕಾಲಜಿ, ಮನೋವಿಜ್ಞಾನ. ನಾನೇನಾದ್ರು ಬೇಸರ ಮಾಡ್ಕೊಂಡು ನಾನು ನಿದ್ದೆ ಹೊರಟೋದ್ರೆ ಇಡೀ ರಾತ್ರಿ ಅದು ವೈಬ್ರೇಷನ್ ಹರಿಸಿ ಬೆಳಗ್ಗೆ ನಮಗೆ ಬೇಗ ಹೇಳೋಕ್ಕಾಗಲ್ಲ, ಸುಸ್ತಾಗುತ್ತೆ, ಸಂಕಟ ಆಗುತ್ತೆ, ಹುಷಾರಿಲ್ಲ, ಮತ್ತೆ ಶುರು ಆಗ್ಬಿಡ್ತದೆ. ಅದಕ್ಕೆ ರಾತ್ರಿ ಬಾಬರು ಹೇಳ್ದೆ ಹೇಳಿದ್ರೆ ಎಲ್ಲವನ್ನು ಬಾಬರು ಒಪ್ಪಿಸಿ ಬಹಳ ಪ್ರೀತಿಯಿಂದ ಯಾವುದಾದ್ರು ಒಂದು ಶ್ರೇಷ್ಠ ಸಂಕಲ್ಪನ ಮಾಡ್ತಾ 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 ಪರಂಧಾಮದಲ್ಲಿ ಮಾಡ್ತಾ ಮಾಡ್ತಾ ಹಾಗೆ ನಿದ್ದೆ ಹೊರಟೋಗ್ಬಿಡಿ. ಆ ಏನು ಶ್ರೇಷ್ಠ ಸಂಕಲ್ಪ ಇಡೀ ರಾತ್ರಿ ನಿಮ್ಮ ದೇಹದ ಮೇಲೆ, ಪ್ರತಿಯೊಂದು ಸೆಲ್ಗಳ ಮೇಲೆ, ಬ್ರೈನ್ ಮೇಲೆ ಹೊರದು ಪವರ್ ತುಂಬುತ್ತೆ. ಅಲ್ಲಿರ್ತಕ್ಕಂಥ ದುರ್ಬಲತೆ ದೂರವಾಗುತ್ತೆ. ಬೆಳಗ್ಗಿನ ಎಷ್ಟೊತ್ತು ಕೇಳಬೇಕು ಹೇಳ್ತೀರಾ, ನಿದ್ರೆ ಇಲ್ಲವೇ ಇಲ್ಲ, ಖುಷಿ ಇರ್ತದೆ, ಹಗುರವಾಗಿಬಿಡ್ತೀರ. ರಾತ್ರಿ ಏನು ಪಾಯಿಂಟ್ಸ್ ಬರೆದಿಟ್ಟಿದ್ದೋ ಬಾಬರ ಹತ್ರ ಒಪ್ಪಿಸಿದ್ವೋ ಬೆಳಗ್ಗೆದು ಅದೇ ಪಾಯಿಂಟ್ಸ್ ಬರುತ್ತೆ, ಅದೇ ವಿಚಾರ ಬರುತ್ತೆ, ಖುಷಿಯಾಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳಿದೊಂದು ಜಾತ್ರೆ, 5 ದಿವಸ ಜಾತ್ರೆ, ಸಂಗಮಿಕ ಜಾತ್ರೆ, ಸದಾ ಕಾಲಕ್ಕೆ ಮೌಜ್ ಮನಾವು. ಕಲಿಯುವುದರಿಗೆಲ್ಲ ಮೌಜು, ಬೇರೆ ಜಗತ್ತಿನಲ್ಲಿ ಯಾರಿಗೂ ಇಲ್ವೇ ಇಲ್ಲ. ಶಿವಬಾಬಾ ನಮಗೆ ಕೊಟ್ಟಿದೆ ಚಾನ್ಸ್. ಒಂದೊಂದು ಸಂಕಲ್ಪದಲ್ಲೂ ಮೌಜಿದೆ, ವಾಣಿ ಕೇಳಿದ್ರು ಮೌಜಿದೆ, ಊಟ ಮಾಡಿದ್ರು ಮೌಜಿದೆ, ಯೋಗ ಮಾಡಿದ್ರು ಮೌಜಿದೆ, ಓಡಾಡಬೇಕಾದ್ರೂ ಮೌಜಿದೆ, ಪ್ರತಿ ಸೆಕೆಂಡ್ ಮೌಜು. ಏನು ಬಾಬಾ ಬಂದ್ಬಿಡು, ನನ್ನ ಜೊತೇಲಿ ಇದ್ಬಿಡು, ನಿನ್ನ ಬಿಟ್ಟು ನಾನು ಹೆಂಗರಪ್ಪಿರೋದು, ನೀನಿಲ್ಲದೆ ನನಗಿನ್ನು ಯಾರಿದಾರಪ್ಪ. 100% ನೀನು ನನ್ನ ಜೊತೆಲಿ ಎದ್ಬಿಟ್ರೆ ನಾನು ನಿನ್ನ ಜೊತೆ 100% ಗ್ಯಾರಂಟಿ. ಮಾತಾಡ್ಕೊಳ್ತೇನೆ ಬಾಬಾ ನಮ್ಮ ಜೊತೆ ಇದ್ಬಿಡ್ತಾರೆ. ಎಷ್ಟು ನಾನು ಬಾಬವ್ರು ನನ್ನ ಜೊತೆಲಿ ಹೋಗ್ತಾ ಬರ್ತಾ ನೋಡ್ಕೋಬೇಕು ನಾನು. ಏಕೆ ಮಾಯ ಅಷ್ಟು ಸುಲಭವಾಗಿ ಬಿಡಲ್ಲ. ನಮ್ಮ ಹಳೆ ಸ್ವಭಾವ ಸಂಸ್ಕಾರ ಅಷ್ಟು ಸುಲಭ ಅದು ಎಳೀತಿರ್ಕಿ ಬಿಡ್ಕೊಡು ನಾವು ಪ್ರೀತಿಯಿಂದ. ಶಿವಬಾಬರು ಬೇಕಾದ್ದು ಪ್ರೀತಿ, ಅದು ನಮ್ಮ ಮೊದಲನೇ ಲಕ್ಷಣ. ಎರಡನೇದು ಕಲ್ಪನೆ ಮಾಡ್ತೇವೆ, ನನ್ನ ಜೊತೆಲಿ ಬಾಬಾ ಇದ್ದಾರೆ, ನನ್ನ ಹೆಗಲ ಮೇಲೆ ಕೈ ಇಟ್ಕೊಂಡಿದ್ದಾರೆ, ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಹಿಂದಿನ ಇದರಲ್ಲಿ ಬಟ್ಟಿನಲ್ಲಿ ಮಾಡಿಸಿದ್ವಿ, ಅವರು ಹೆಂಗೆ ಹೆಗಲ ಮೇಲೆ ಕೈ ಇಟ್ಕೊಂಡು ಬೇರೆಯವ್ರನ್ನ ಹೆಂಗೆ ಜೊತೆಲಿ ಕರ್ಕೊಂಡು ಹೋಗಬೇಕು ಓಡಾಡಿಸಿದ್ರು. ಅವರು ತಾಯಿ ಮಕ್ಕಳಿಗೆ ಹೆಂಗೆ ಊಟ ಮಾಡಿಸ್ತಾರೆ, ಹೆಗಲ ಮೇಲೆ ಕೈ ಇಟ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೆನ್ನೆ ಹಿಂಗಂದು ನಿಧಾನಾಗಿ ತಿನ್ನಪ್ಪ ಪ್ರೀತಿಯಿಂದ ತಿನ್ನಿಸ್ತಲ್ಲದ ಆ ರೀತಿ ತಿನ್ನಿಸಿ ನೋಡೋಣ ಅಂತಂದು ಅವ್ನು ಪ್ರಾಕ್ಟಿಕಲಾಗಿ ಮಾಡಿದ್ರು ಅವರು.
ಅದನ್ನು ಅನುಭವ ಮಾಡಿ ಯೋಗದಲ್ಲಿ, ಅಲ್ಲ ಊಟ ಮಾಡೋದು ಅನುಭವ ಮಾಡಿ. ಹಾಗೆ ನಮಗೆ ಪ್ರತಿ ಸೆಕೆಂಡು ಕೂಡ ಬಾಬಾ ನನ್ನ ಜೊತೆ ಇದ್ದಾರೆ, ಬಾಬಾ ನನ್ನ ಜೊತೆ ಇದೆ ಅಂತ ಎಷ್ಟೆಷ್ಟು ಅನುಭವ ಮಾಡ್ತೀವೋ ಇಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಏಕೆಂದರೆ ವಾತಾವರಣ ನಿಮ್ಗೆ ಸಪೋರ್ಟ್ ಇದೆ, ಪ್ರಕೃತಿ ಇದೆ, ಒಳ್ಳೆಯ ಪ್ರಕೃತಿ ಇದೆ. ಇದು ಸತೋಪ್ರಧಾನವಾಗಿರ್ತಕ್ಕಂಥ ವಾತಾವರಣ ಇಲ್ಲಿ, ಪ್ರಪಂಚದ ವಿಚಾರ ಇಲ್ಲಿಲ್ಲ. ಹಾಗಾಗಿ ಅನುಭವ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಾಬಾ ಹೇಳಿದ್ರು, ಮಕ್ಕಳಿಗೆ ನೀವು ಯಾವಾಗ ಅನುಭವ ಮಾಡ್ತೀರಾ ಅಂತಂದರೆ ಎಲ್ಲರನ್ನೂ ಕೂಡ ಆ ದೃಷ್ಟಿಯಲ್ಲಿ ನೋಡಿ, ದೇಹ ದೃಷ್ಟಿ ನೋಡೋಕೆ ಹೋಗ್ಬಿಡಿ, ಆತ್ಮದೃಷ್ಟಿ. ಅವರು ಒಂದು ವಿಶೇಷ ಆತ್ಮ, ಇವರು ಕೂಡ ವಿಶೇಷ ಆತ್ಮ. ಅದಕ್ಕೆ ಇದ್ರ ಬದಲು ಆಮ್ನೆ ಸಾಮ್ನೆ ಕೂತ್ಕೊಳ್ತಿಲ್ಲ, ಆಮ್ನೆ ಸಾಮ್ನೆ ಕೂತ್ಕೊಳ್ತಿಲ್ಲ, ಆವಾಗಲೂ ಅನುಭವ ಮಾಡ್ತೀವಿ ಇವರು ಎಷ್ಟು ವಿಶೇಷ ಆತ್ಮಪ್ಪ. 5,000 ವರ್ಷದಿದ್ದರೆ ನಾವು ಹೀಗೇ ಕೂತ್ಕೊಂಡಿದ್ವಿ, ಹೀಗೆ ನಾನು ಇವ್ರಿಗೆ ದೃಷ್ಟಿ ಕೊಟ್ಟೆ, ಇವ್ರು ನನಗೆ ದೃಷ್ಟಿ ಕೊಟ್ಟು, ಕಲ್ಪಕ್ಕೂ ನಾವು ಫಿಕ್ಸ್ ಆಗಿಬಿಟ್ವಿ, ಕಲ್ಪಕ್ಕೂ ನಾವೇ ಇರ್ತೇವೆ, ಕಲ್ಪದಲ್ಲಿ ನಮ್ಮದೇ ಪಾತ್ರ, ಕಲ್ಪಕ್ಕೂ ನಾವು ವಿಶೇಷ ಆತ್ಮ, ಕಲ್ಪಕ್ಕೂ ನಾವೇ ಮುಂದಕ್ಕೆ ಹೋಗೋದು. ಈ ಸರಿ ಯಾರು ಬಟ್ಟೆಗೆ ಬಂದಿರೋ ಕಲ್ಪಿದ್ರು ನಾವೇ ಬಟ್ಟೆಗೆ ಬಂದ್ವಿ, ಬೇರೆ ಏನ್ಯಾರು ಬರೋಕ್ಕಾಗಲ್ಲ, ಇನ್ನೊಬ್ಬರು ಎಂಟ್ರ್ ಆಗಲಿಕ್ಕಾಗಲ್ಲ, ಫಿಕ್ಸ್ ಆಗಿದೆ. ಈ ರೀತಿ ದಬಗ್ ನಾವೇನೇ. ಏಕೆಂದರೆ ನಿಯಮ ನೆನಪಿಟ್ಕೊಂಡಿರಿ, ನಮ್ಮನ್ನು ಪ್ರತಿನಿತ್ಯ ಯಾರೂ ಕೂತ್ಕೊಂಡು ಹೊಗಳಲ್ಲ, ಪ್ರಶಂಸೆ ಮಾಡಲ್ಲ. ಹೊಗಳಿ ಎನ್ನ ಹೊನ್ನ ಶೂಲಕ್ಕೆ ಏರಿಸಿದ್ರೆ ಅಲ್ಲಿ ಯಾವುದೂ ಇಲ್ಲ. ಬಾಬರ್ ಪ್ರತಿನಿತ್ಯನೂ ನಮ್ಮ ಮಹಿಮೆ ಮಾಡಿ 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 ನಮ್ಮ ಮಹಿಮೆನ ಹೆಚ್ಚಿಸ್ತಾರೆ, ನಾವೇ ಕೂತ್ಕೊಂಡು ಹೆಚ್ಚಿಸ್ಕೋಬೇಕು. ಒಂದ್ಸರಿ ಮಕ್ಕಳ ಮೇಲೆ ಒಂದು ಪ್ರಯೋಗ ಮಾಡಿದ್ವಿ. ಒಂದು 20 ಮಕ್ಕಳು, 8ನೇ ಕ್ಲಾಸಲ್ಲಿ ಮಕ್ಕಳು. ಒಂದು ದೊಡ್ಡದೊಂದು ಕಲ್ಲು, ಈ ಕಲ್ಲನ್ನು ಆ ಕಲ್ಲು ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಪ್ರಯೋಗ ಸುಮ್ಮನೆ ಸುತ್ತ ನಿಲ್ಲಿಸುತ್ತಾಯಿತು. ಇನ್ನೆಲ್ಲ ಎತ್ಕೋಬೇಕು, ಅಪ್ ಆ್ಯಂಡ್ ಡೌನ್ ಜಾಗ ಎತ್ಕೋಬೇಕು, ಯಾರು ಕೈ ಬಿಡ್ಕೊಡ್ದು, ಕೊನೆ ತನಕ ತೊಗೊಂಡೋಗ್ಬೇಕು, ಅಲ್ಲಿ ಇಳಿಸ್ಬೇಕು. ನೀವೇನು ಸಾಧಾರಣ ಅಲ್ಲ, ಭಾಳ ವಿಶೇಷ ಅಂತ ಹೇಳಿ ಎತ್ಸಿದ್ದಾಯಿತು. ಎತ್ಸಿದ ಮೇಲೆ ನನಗೆ ಶುರು ಆಗೋಯ್ತು, ಇಲ್ಲ ಮತ್ತೆ ಸ್ಟ್ರಾಂಗ್ ಮಾಡಿಕೊಂಡೆ. ಮತ್ತೆ ಹೇಳ್ತಾ ಆ ಸ್ಥಳಕ್ಕೆ ತೊಗೊಂಡೋಗಿಟ್ಬಿಟ್ರು. ಒಬ್ಬರಿಗೂ ಒಂಚೂರು ವ್ಯತ್ಯಾಸ ಆಗಲಿಲ್ಲ. ಹಾಗೆ ಸೈಕಲ್ ರ್ಯಾಲಿ ಇತ್ತು. ಅದು ಬಾಂಬೆ, ಅದು ಪೂನಾ ರೂಟ್, ಅದು ಅಲ್ಲಲ್ಲ, ಇದು ಮಧ್ಯಪ್ರದೇಶದಲ್ಲಿ ಚಂಬಲ್ ಕಣಿವೆ ರೂಟ್. ಅದು 30 ಕಿಲೋಮೀಟ್ರ್, ಅಲ್ಲಿ ಊರಿಲ್ಲ, ಏನಿಲ್ಲ, 30 ಜನ ಸೈಕಲ್ನಲ್ಲಿ ಯಾರಿಗೂ ಕೂಡ ಲೈಟ್ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಸೈಕಲ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಕೆಲವರು ಬ್ರೇಕ್ ಕಟ್ಟಾಗೋದು, ಕೆಲವರು ಚೈನ್ ಕಟ್ಟಾಗೋದು, ಪಂಚರ್ ಆಗೋದು 28 ಆಗ್ತಾಯಿತ್ತು. ಆದರೆ 30 ಕಿಲೋಮೀಟ್ರ್ ಹೋಗಬೇಕು. ನಮಗೆ ಬೇರೆ ಬೇರೆ ಕಡೆ ತಡೆದುಬಿಟ್ರು. ನಾವು 6 ಗಂಟೆಗೆ ಹೊರಡಬೇಕಾದ್ರೆ 8 ಗಂಟೆಗೆ ಹೊರಡಬೇಕಾಗಿ ಬಂತು. ಅದು ಯಾವುದೋ ಒಂದು ಊರಿನಲ್ಲಿ ನಮ್ಮನ್ನು ಕಾಯ್ತಾಯಿದ್ರು. 8 ಗಂಟೆಗೆ ಬರ್ತೀವಿ ಅವ್ರಿಗೆ ಕೊಟ್ಟಿದ್ದೆ. ಇವತ್ತು ನಂಗೆ ಮೊಬೈಲ್ ಏನಿಲ್ವಲ್ಲ. ಸರಿ, 30 ಕಿಲೋಮೀಟ್ರ್ ಹೋಗಬೇಕು. 30 ಜನ ಇಬ್ಬಿಬ್ಬರು ನಿಲ್ಲಿಸಿದ್ವಿ. ಹಿಂದ್ಗಡೆ ನಾವು ಮೆಟೆಡೋರು, ಹಿಂದ್ಗಡೆ ನಿಲ್ಲಿಸ್ಕೊಂಡು ಮಹಿಮೆ ಮಾಡ್ತಾ ಹೋದ್ವಿ. ನೀವು ಕರ್ನಾಟಕದಿಂದ ಬಂದಿರತಕ್ಕಂಥ ಮಹಾವೀರರು, ಇಡೀ ಭಾರತಕ್ಕೆ ಸಂದೇಶ ಕೊಡ್ತಕ್ಕಂಥವ್ರು, ನೀವು ಸಾಧಾರಣ ಅಂತ ತಿಳ್ಕೊಬೇಡಿ. ವಿಶ್ವಸೇವೆಗೆ ನಿಮಿತ್ತರಾಗಿರ್ತಕ್ಕಂಥವ್ರು. ಬಾಬಾ ರೈಟ್ ಹ್ಯಾಂಡು. ಬಾಬಾ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಬಾಬಾ ನಿಮ್ಗೆ ವಿಶೇಷ ಶಕ್ತಿ ಕೊಡ್ತಾಯಿದ್ದಾರೆ. ಬಾಬಾ ನಿಮ್ಮನ್ನು ಸತ್ಯಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೀವೇ ಸತ್ಯವು ವಿಶೇಷ. ಮಹಿಮೆ ಮಾಡ್ತಾ 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 ಹೋದರೆ 30 ಕಿಲೋಮೀಟ್ರು ಒಂದು ಚೂರು ಸೈಕಲ್, ಅದು ರಾತ್ರಿ 9 ಗಂಟೆಗೆ 11 ಗಂಟೆ ತಲುಪಿದ್ದೀವಿ, ಅಪ್ ಆ್ಯಂಡ್ ಡೌನು. ಯಾಕೆಂದರೆ ಯಾವಾಗ ಆಂತರಿಕವಾಗಿರ್ತಕ್ಕಂಥ ಒಂದು ಭಾವನೆ ಶ್ರೇಷ್ಠವಾಗಿಬಿಡುತ್ತೋ ಕಟ್ಟಾಗ್ಬಿಡುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಅದನ್ನು ನಾವು ಯೋಗದಲ್ಲಿ ಅಭ್ಯಾಸ ಮಾಡಬೇಕು. ಯಾವಾಗಲೇ ಕೂತ್ಕೋಬೇಕಾದ್ರೂ ಕೂಡ ಬರ್ಕೊಡಿ, ನಾನು ಈ ಸ್ಥಿತಿಯನ್ನು ಅಭ್ಯಾಸ ಮಾಡಿ. ಇವತ್ತು ಜ್ಞಾನ ಸಾಗರ, ಇಡೀ ದಿನ ಜ್ಞಾನ ಸಾಗರ. ಇವತ್ತು ಬಾಬರು ಈ ಪಾಯಿಂಟ್, ನಾನು ಈ ಪಾಯಿಂಟ್ ಅನುಭವ ಮಾಡಲೇಬೇಕು. ನಾನು ಸೆಕೆಂಡ್ ಪರಧಮಕ್ಕೆ ಹೋಗಬೇಕು. ಒಂದು ಸೆಕೆಂಡ್ ಪರಧಮಕ್ಕೇನು ಹೋಗೋಕ್ಕಾಗಲ್ಲ, ಇಲ್ಲ ಇಲ್ಲೇ ಇರೋದು. ಸ್ವಿಚ್ ಹೆಂಗೆ ಹಾಕ್ತೀವಿ, ಸ್ವಿಚ್ ಇಲ್ಲ ಹಾಕಿದ್ರೆ ಅಲ್ಲಿ ಲೈಟ್ ಬರ್ತದೆ. ಹಾಗೆಯೇ ಒಂದು ಸೆಕೆಂಡ್ ನನ್ನ ಪರಂಧಾಮದಲ್ಲಿ ಇದೆ ಅಂದಾಗ ನಿಮಗೆ ಪರಂಧಾಮ ಚಿತ್ರ ಬಂದಬೇಕು.
ತಾನಿಗೆ ಅಡ್ಜಸ್ಟ್ ಆಗ್ಬಿಡ್ತದೆ. ಈ ಒಂದು ಕಲ್ಪನೆಯನ್ನು ಮನೋವಿಜ್ಞಾನದ ಪ್ರಕಾರ ನಾವೆಷ್ಟೆಷ್ಟು ಶ್ರೇಷ್ಠ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಪುರುಷಾರ್ಥದ ಸ್ಥಿತಿ ಚೆನ್ನಾಗಿ ಇರುತ್ತೆ. ಅದಕ್ಕೆ ವೆರೈಟಿ ಯೋಗನೂ ಅಭ್ಯಾಸ ಮಾಡೋಣ. ಈಗ ನಾವು ಕೂತಿದ್ದೀವಿ, ನಾನು ಬ್ರಾಹ್ಮಣಾತ್ಮ, ನನ್ನ ಬಲಭಾಗದಲ್ಲಿ ಫರಿಷ್ಠಾತ್ಮ, ನನ್ನ ಮೇಲ್ಭಾಗದಲ್ಲಿ ದೇವತಾತ್ಮ. 2 ನಿಮಿಷ ಅನುಭವ ಮಾಡೋಣ, ಎಲ್ಲ ನೇರವಾಗಿ ಕೂತ್ಕೊಳ್ಳೋಣ. ನಾನು ವಿಶೇಷ ಬ್ರಾಹ್ಮಣಾತ್ಮ. ನಾನು ಬಾಬಾರವರ ರೈಟ್ ಹ್ಯಾಂಡ್ ಆಗಿದ್ದೀನಿ. ಕೋಟ್ಯಾಂತರ ಆತ್ಮೀಯ ಬಾಬಾ ನನ್ನನ್ನು ಆರಿಸ್ಕೊಂಡಿದ್ದಾರೆ. ಬಾಬಾರ ಜೊತೆ ತಪಸ್ಸು ಮಾಡಲಿಕ್ಕೆ ಕುಳಿತಿದ್ದೇನೆ. ನಾನು ಅಂತರ್ಮುಖಿ ಆತ್ಮ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ನಾನು ಸಮರ್ಥ ಆತ್ಮ. ನನ್ನ ಬಲಭಾಗದಲ್ಲಿ ನನ್ನದೇ ಸ್ವರೂಪ ಇದೆ. ನಾನು ಹೇಗೆ ಕೂತಿದ್ದೀನೋ ಹಾಗೆ ನಿಂತಿದೆ ಒಂದು ಸ್ವರೂಪ, ನೋಡ್ಕೊಳ್ಳಿ ಬರುತ್ತಾ ಅಂತ. ನಿಮ್ಮದೇ ಸೂಕ್ಷ್ಮ ಸ್ವರೂಪ ನಿಮ್ಮ ಪಕ್ಕದಲ್ಲಿದೆ, ಅದೇ ಫರಿಷ್ಠ ಸ್ವರೂಪ. ನಾನು ಶ್ರೇಷ್ಠವಂತ ಫರಿಷ್ಠೆ. ನಾನು ಶಕ್ತಿಶಾಲಿ ಫರಿಷ್ಠೆ. ವಿಶ್ವ ಕಲ್ಯಾಣಕಾರಿ ಫರಿಷ್ಠೆ. ಅನೇಕ ಆತ್ಮಗಳಿಗೆ ಸಹಯೋಗಿ ಆಗುವಂಥ ಫರಿಷ್ಠೆ ನಾನು. ದುಃಖ ಶಾಂತಿಲಿರ್ತಕ್ಕಂಥ ಸುಖ ಶಾಂತಿ ನೀಡುವಂಥ ಫರಿಷ್ಠೆ ನಾನು. ಪುನಃ ನಾನು ಬ್ರಾಹ್ಮಣಾತ್ಮ. ನಾನು ಮಹಾನಾತ್ಮ. ನಾನು ಸಮರ್ಥಾತ್ಮ. ನಾನು ಬಾಬಾವ್ರ ಜೊತೆಲಿರ್ತಕ್ಕಂಥ ಆತ್ಮ. ಬಾಬಾರವರ ಅಂಗಸಂಗದಲ್ಲಿರ್ತಕ್ಕಂಥ ಆತ್ಮ. ನನ್ನ ಎಡಭಾಗದಲ್ಲಿ ದೇವತೆ ಇದ್ರಿ. ನಾರಾಯಣ ಬೇಕಾದ್ರೆ ನಾರಾಯಣ ನಿಲ್ಲಿಸ್ಕೊಳ್ಳಿ, ಲಕ್ಷ್ಮಿ ಬೇಕಾದ್ರೆ ಲಕ್ಷ್ಮಿ ನಿಲ್ಲಿಸ್ಕೊಳ್ಳಿ. ಆತ್ಮನ ಸುತೋಪದನ, ದೇಹನ ಸುತೋಪದನ. ಸರ್ವಗುಣ ಸಂಪನ್ನಾಗಿದ್ದೆ. ಸಂಪೂರ್ಣ ನಿರ್ವಿಕಾರಿಯಾಗಿದ್ದೆ. ಮರ್ಯಾದಾ ಪುರುಷೋತ್ತಮನಾಗಿದ್ದೆ. ಅಹಿಂಸಾ ಪರಮಧರ್ಮಿಯಾಗಿದ್ದೆ. ಆರೋಗ್ಯನೂ ಚೆನ್ನಾಗಿತ್ತು. ಐಶ್ವರ್ಯನೂ ಅಪಾರವಾಗಿತ್ತು. ಸುಖ ಶಾಂತಿ ತುಂಬಿತ್ತು. ನಾನು ಸತ್ಯುಗದ ಮೊದಲನೇ ದೇವತೆ. ನಾನು ಶ್ರೇಷ್ಠ ದೇವತೆ. ಮತ್ತೆ ನಾನು ಬ್ರಾಹ್ಮಣಾತ್ಮ. ಸಂಗಮಿಗೆ ಬ್ರಾಹ್ಮಣಾತ್ಮ ನಾನು. ಕಲ್ಪಕ್ಕೂ ನಾನು ಬ್ರಾಹ್ಮಣಾತ್ಮ ಆಗ್ತೀನಿ. ಪ್ರತಿ ಕಲ್ಪದಲ್ಲೂ ಬಾಬಾ ನನ್ನನ್ನೇ ಆರಿಸ್ಕೊತಾರೆ. ನಾನು ವಿಶೇಷ ಆತ್ಮ. ಓಂ ಶಾಂತಿ. ಇದನ್ನು ಎಷ್ಟು ಸರಿ ಬೇಕಾದ್ರೂ ಮಾಡ್ತೋಗಿ. ಮಾಡ್ತಾ ಮಾಡ್ತಾ ನಿಮ್ಗೆ ಸಾಕಷ್ಟು ಅನುಭವ ಆಗುತ್ತದೆ. ಅದಕ್ಕೆ ಕಲ್ಪನೆ ಬೇಕು. ನಾನೇ ಫರಿಷ್ಠೆ ಬಗ್ಗೆ ಒಂದು ಮಾತು ಹೇಳ್ತಾರೆ.
ನನ್ನದೇ ಫರಿಸ್ತಾ ರೂಪ ನನ್ನ ಪಕ್ಕದಲ್ಲಿದೆ, ಅದೇ ಫರಿಸ್ತಾ ರೂಪ ನನ್ನ ಎದುರುಗಡೆ, ಆ ಫರಿಸ್ತೆ ನನಗೆ ದೃಷ್ಟಿ ಕೊಡ್ತಾ ಇದೆ. ಎಷ್ಟು ದೃಷ್ಟಿ ಕೊಡುತ್ತೆ ಅಂದರೆ ಬಾಬರಿಂದ ಶಕ್ತಿ ಬರುತ್ತೆ ಅಂತ ಅನುಭವ ಮಾಡಿಸುತ್ತೆ. ಅನುಭವ ಮಾಡಿದೆ. ಅದೇ ಫರಿಸ್ತೆ ಇಲ್ಲೋಗಿದೆ. ನಾನು ಫರಿಸ್ತಾ ರೂಪದಲ್ಲಿ ಬಾಬರ ಜೊತೆಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನೀವೇನಾದರೂ ಕೂಡ ಬಾಬರ ಜೊತೆಲಿ ಇದ್ದೇನೆ ಅಂತಕ್ಕಂಥ ನೀವು ಅನುಭವ ಮಾಡಿದ್ರೆ ಫರಿಸ್ತಾ ರೂಪದಲ್ಲಿ ಬಾಬರ ಜೊತೆಲಿ ಮೇಲಕ್ಕೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಮೇಲೆ ನಿಂತ್ಕೊಂಡು ಎಲ್ಲ ಆತ್ಮಗಳು ನಾನು ದೃಷ್ಟಿ ಕೊಡ್ತಾ ಇದ್ದೇನೆ, ಶಕ್ತಿ ತುಂಬ್ತಾ ಇದ್ದೇನೆ. ಅವರಲ್ಲಿರ್ತಕ್ಕಂಥ ಕೊರೋನಾ ರೋಗ ಎಲ್ಲ ಹೋಗ್ತಾ ಇದೆ, ಅವರೆಲ್ಲ ಆರೋಗ್ಯಶಾಲಿಗಳಾಗ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಖುಷಿ ಅನುಭವ ಮಾಡ್ತಾಯಿದ್ದಾರೆ, ಸಂಪೂರ್ಣ ಸಂತೋಷ ಅನುಭವ ಮಾಡ್ತಾಯಿದ್ದಾರೆ. ಶ್ರೇಷ್ಠ ಸಂಕಲ್ಪವನ್ನು ಏನು ಮಾಡ್ತೀವಿ ಬಾಬರ ಜೊತೆ ಇಟ್ಕೊಂಡಿರ್ತಾರೆ. ಇದು ನಮಗೇನಾಗುತ್ತೆ, ಮನಸಾ ಸೇವೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ಲಾಸ್ಟಲ್ಲಿ ಅಂತಿಮ ಸಮಯದಲ್ಲಿ ಒಬ್ಬ ಶಿವಬಾಬಾ ಅದನ್ನು ಅನುಕೂಲ ಆಗುತ್ತೆ. ನನ್ನನ್ನು ನಾನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ತುಂಬ ಸಹಜ ಆಗುತ್ತೆ. ಅನೇಕ ಆತ್ಮ ಕಲ್ಯಾಣ ಮಾಡಲಿಕ್ಕೆ ಸಾಕಾರ ಆಗುತ್ತೆ. ಒಂದೇ ಒಂದು ಏಕ್ ಬಾಪ್ ದೂಸರಾ ನಾ ಕೋಯಿ ಶಬ್ದ ಚಿಕ್ಕದು, ಅನುಭವ ದೊಡ್ಡದಿದೆ. ಅದಕ್ಕೋಸ್ಕರವಾಗಿ ಅದನ್ನು ಪದೇ ಪದೇ ಅನುಭವ ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಇವತ್ತು ಬಾಬರನ್ನು ಮಾತು ಹೇಳಿದ್ರು, ಒಂದು ಸೆಕೆಂಡ್ನಲ್ಲಿ ಶಾಂತಿಯನ್ನು ಅನುಭವ ಮಾಡ್ತೀರಾ ಅಂತ ಎಲ್ಲ ಹೇಳಿಬಿಟ್ಟು ಕೊನೆಗೆ ಕರ್ಮೇಂದ್ರಲ್ಲಿ ನಿಮ್ಮ ಕಂಟ್ರೋಲ್ನಲ್ಲಿ ಇದೆಯಾ ಅಂತ ಒಂದು ಮಾತು ಕೇಳ್ಬಿಟ್ರು. ಅದಕ್ಕೂ ನನ್ನ ಸಂಬಂಧನೇ ಇಲ್ಲ, ವಾಸ್ತವಿಕ ಸಂಪೂರ್ಣ ಸಂಬಂಧ ಇದೆ. ಯಾರಿಗೆ ಕರ್ಮೇಂದ್ರಿಯಗಳ ಮೇಲೆ ನಿಯಂತ್ರಣ ಇದೆಯೋ ಅವ್ರಿಗೆ ಮನಸ್ಸಿನ ಮೇಲೆ ನಿಯಂತ್ರಣ ಬಂದೇ ಬರಬೇಕಲ್ವ. ಕಣ್ಣು ತಪ್ಪು ಮಾಡ್ತಾ ಇಲ್ಲ, ಕಿವಿ ತಪ್ಪು ಮಾಡ್ತಾಯಿಲ್ಲ, ಮೂಗು ತಪ್ಪು ಮಾಡ್ತಾ, ಅದು ಹಿಂದ್ಗಡೆ ಇರೋ ಮನಸ್ಸು ತಪ್ಪು ಮಾಡ್ತಾಯಿದೆ. ಮನಸ್ಸು ಯಾಕೆ ತಪ್ಪು ಮಾಡ್ತಾಯಿದ್ರೆ ಬುದ್ಧಿ ಸ್ಟ್ರಾಂಗ್ ಆಗಿಲ್ಲ. ಬುದ್ಧಿ ಯಾಕೆ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಬುದ್ಧಿಗೆ ಇನ್ನೂ ಜ್ಞಾನ ಕೊಟ್ಟಿಲ್ಲ, ಬುದ್ಧಿ ಜ್ಞಾನದಿಂದ ಪವರ್ಫುಲ್ ಮಾಡಲಿಲ್ಲ. ಅದಕ್ಕೆ ಭಗವದ್ಗೀತೆ ಹೇಳ್ತಕ್ಕಂಥದ್ದು, ಬುದ್ಧಿಯ ಲಗಾಮ್ನಿಂದ ಮನಸ್ಸನ್ನು ಕಂಟ್ರೋಲ್ ಮಾಡಿ ನಾವು ಮಾಡಬೇಕದು. ಅದಕ್ಕೆ ಜ್ಞಾನ ಕೇಳಬೇಕು, ಚೆನ್ನಾಗಿ ಜ್ಞಾನ ಕೇಳಬೇಕು. ಅದಕ್ಕೆ ಬಾಬರ್ ಕೊಟ್ಟಿರೋದು ಮೊದಲನೇ ಸಬ್ಜೆಕ್ಟ್ ಯಾವುದು, ಜ್ಞಾನ. ಇವತ್ತು ಬಾಬರ್ ಹೇಳಿದರು, ಕೆಲವರು ಜ್ಞಾನದಿಂದ ಚೆನ್ನಾಗಿದ್ದಾರೆ, ವಿಶೇಷವಾಗಿದ್ದಾರೆ, ಕೆಲವು ಯೋಗದಲ್ಲಿ ವಿಶೇಷ, ಕೆಲವು ಧಾರಣೆಯಲ್ಲಿ ವಿಶೇಷ, ಕೆಲವರು ಸೇವೆಯಲ್ಲಿ ವಿಶೇಷ, ಕೆಲವು ಎಲ್ಲರಲ್ಲೂ ವಿಶೇಷತೆ. ನಾವು ಪ್ರಯತ್ನ. ಅದಕ್ಕೆ ಹಿಂದೆ ಒಂದು ಸರಿ ಬಾಬರನ್ನು ಮಾತು ಹೇಳಿದ್ರು, ನೀವೆಲ್ಲರೂ ಕೂಡ ಒಂದು ಗುರಿ ಇಟ್ಕೊಳ್ಳಿ, ಏನಾದರೂ ಒಂದು ಸಬ್ಜೆಕ್ಟಿನ ಮೇಲೆ ನಾನು ರಿಸರ್ಚ್ ಮಾಡಬೇಕು, ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಅಭ್ಯಾಸ ಇದನ್ನು ವಿದೇಶದವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮಲ್ಲಿ ಒಂದು ಸಾಮಾನ್ಯ ಮದುವೆಗೆ ಬಾಬರ್ ಭೇಟಿ ಮಾಡೋಕ್ಕೆ, ಬಾಬರ್ ಮಿಲ್ನ ಮಾಡೋಕ್ಕೆ ಹೋಗ್ತೀವಲ್ಲ, ಬಾಬರ್ ಮಿಲ್ನ ಮಾಡ್ತಿರ್ತೀವಿ. ಕ್ಲಾಸ್ ಮುಗೀತಾ, ಟಿಫನ್ ಆಯಿತಾ, ಎಲ್ಲ ಕ್ಲಾಸಿಗೆ ಬನ್ನಿ ಅಂದರೆ ಎಲ್ಲ ಅಲ್ಲಿ ಮಾರ್ಕೆಟಲ್ಲಿ ಇರ್ತಾರೆ ನಮ್ಮವರೆಲ್ಲ, ಎಲ್ಲ ಮಾರ್ಕೆಟ್. ಯಾಕೆ ಇಲ್ಲಿ ಮೊದಲೇ ಇಲ್ಲಿ ಫಿಕ್ಸ್ ಮಾಡ್ಕೊಂಡೆ, ನನ್ನ ಮಗನಿಗಿಂತ ತೊಗೊಂಡೋಗ್ಬೇಕು, ಸೊಸೆಗಿಂತ ತೊಗೊಂಡೋಗ್ಬೇಕು, ಮಮ್ಮಳಿಗಿಂತ ಎಲ್ಲ ಲಿಸ್ಟ್ ಮಾಡ್ಕೊಂಡ್ಬಂದಿರ್ತಾರೆ, ದುಡ್ಡು ತಂದಿರ್ತಾರೆ. ಅಲ್ಲಿ ಪೂರ್ಣ ಖರೀದಿ ಮಾಡಿಕೊಂಡು ಹೊರಟುಬಿಡ್ತಾರೆ. ಮೊದಲು ಇವತ್ತು ನಮ್ಗೆ ಬೇಕಾದ ಜನ ಸೇವಾದಾರಿಗಳಿದೆ, ಅವತ್ತು ನಮಗೆ ಸೇವಾದಾರಿಗಳಿರಲಿಲ್ಲ. ಅವತ್ತು ಅವ್ರು ಟ್ರಂಕ್, ಅವಾಗ ಸೂಟ್ ಕೇಸ್ ಇಲ್ಲ, ಕಿಟ್ಟು ಇದಿಲ್ಲ, ಹಿಂಗೆ ಎಳ್ಕೊಂಡು ಹೋಗೋಂಥದ್ದು ಎಂಥದ್ದು ಇರಲಿಲ್ಲ. ಟ್ರಂಕೂಗ ನಾವು ಟ್ರಂಕ್ ಹೊರಬೇಕಾಗಿತ್ತು. ನಾವೇ ಇದ್ದವರು ಒಂದು 10-15 ಜನ ಯುವಕರು ಟ್ರಂಕ್ ಹೊರಬೇಕು. ಯಾಕೆಂದರೆ ನಮ್ಮದು ಮೈಸೂರಿಂದ ಬೆಂಗಳೂರು, ಬೆಂಗಳೂರಿಂದ ಗುಂತಕಲ್ಲಿಂದ ಬಾಂಬೆ ವಿ ಟಿಯಿಂದ ಬಾಂಬೆ ಸೆಂಟ್ರಲಿಂದ ಅಹಮದಾಬಾದಿಂದ ಅಬು ರೋಡಿಂದ ಮೊಯಿಂಟು, ಇಷ್ಟು ಕಡೆ ಹತ್ತಿ ಹಿಡಿದು ಆ ಟ್ರಂಕ್ ಒತ್ತು ಮೈ ಕೈಯಲ್ಲಿ ನೋವಾಗ್ಬಿಟ್ಟು ಸಾಕಪ್ಪ ಮದುವನ ಅನಿಸ್ಬಿಡೋದು, ಇನ್ನು ಬರದೇ ಬೇಡ ಅನಿಸ್ಬಿಡೋದು. ಆದರೆ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಸಾಮೆಲ್ಲ ಅವ್ರ ರೂಮಿಗೆ ಕೊಟ್ಬಿಟ್ಟು ಮದುವಂದಲ್ಲಿ ಬಾಬು ಸ್ನಾನ ಮಾಡ್ಕೊಂಡು ಬಾಬು ರೂಮಿಗೆ ಕೂತ್ಕೊಟ್ಟು ಸಾಕು, ಎಲ್ಲ ಖಲಾಸ್. ನಾವು ಈಗ ತಾನೇ ಬಂದಿದ್ದು, ಎಂಥದ್ದು ಇರಲಿಲ್ಲ. ಬಾಬರು ಸಾಕಾರ ಕೊಡ್ತಾರೆ. ಪ್ರತಿ ಸೆಕೆಂಡ್ ಬಾಬರ್ಗೆ ಆಸೆ ಇದೆ, ಪ್ರತಿ ಸೆಕೆಂಡು ನಾನು ನನ್ನ ಮಗುಗೆ ಸಾಕಾರ ಕೊಟ್ಟು ಹೇಗಾದರೂ ಮಾಡಿ ನಾನು ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತೇನೆ. ಆ ಸಾಕಾರ ನಾವು ಅನುಭವ ಮಾಡ್ಬೋದು. ಅನುಭವ ಮಾಡಲಿಕ್ಕೆ ಇಲ್ಲೊಂದು ಚಾನ್ಸ್ ಇದೆ. ಇವತ್ತು ಸಂಜೆಗೆ ಪರೀಕ್ಷೆನೂ ಇದೆ. ಪರೀಕ್ಷೆ ಏನು ದೊಡ್ಡ ವಿಚಾರ ಏನಿಲ್ಲ, ನೀವೇ ಓದ್ಕೊಳ್ಳಿ, ತುಂಬ ಸರಳವಾಗಿರ್ತದೆ.
ಅದರಲ್ಲಿ ಒಂದು 4-5 ಅಂದರೆ 7-8 ಇರುತ್ತೆ ಸಾಮಾನ್ಯವಾಗಿ, ನನಗೆ ಗೊತ್ತಿಲ್ಲ. ಅದರಲ್ಲಿ ಒಂದು ಕೆಲವನ್ನ ಕ್ವಶನ್ ಪೇಪರ್ಲೆ ಬರೀಬೇಕು ಅಂತ ಹೇಳ್ತಾರೆ ಶಾರದಾ ಕೊಡ್ತಿಲ್ಲ, ರಾತ್ರಿ ಸಂಜೆಗೆ ಬಿಡಿಸಿ ಹೇಳ್ತಾರೆ. ಆಮೇಲೆ ಉಳಿದದನ್ನ ಬೇರೆ ಪೇಪರ್ ಕೊಡ್ತಾರೆ, ಅದಕ್ಕೆ ಬರಿಬೋದು. ತುಂಬ ಸುಲಭ ಆಗಿರುತ್ತೆ. ಬಟ್ ನೀವೇನು ಮಾಡಬೇಕು ಅಂದರೆ ಓದಬೇಕಾದ್ರೆ ಯಾವ್ಯಾವುದಂಥ ವಿಶೇಷವಾದ್ದು ಅಂತ ಗಮನ ಇಟ್ಕೊಳ್ಳಿ ಒಂದ್ಸರಿ. ಅದಕ್ಕೆ ಸ್ವಲ್ಪ ಅಂಡರ್ಲೈನ್ ಮಾಡಿ, ಅದನ್ನು ಸ್ವಲ್ಪ ಪದೇ ಪದೇ ಓದ್ಕೊಳ್ಳಿ, ಅದೇ ಬಂದ್ಬಿಡುತ್ತೆ ನೋಡಿ. ಅಭ್ಯಾಸ ಮಾಡಿ. ಇವತ್ತು ಗುರಿ ಇಟ್ಕೊಳ್ಳಿ, ನಾನು ಚೆನ್ನಾಗಿ ಓದಬೇಕು, ಬಾಬರ್ ಹೇಳ್ತಕ್ಕಂಥನ ಜೀವನದಲ್ಲಿ ತರಲೇಬೇಕು. ಇವತ್ತು ಇಡೀ ದಿನ ಬಾಬರ್ ಪಾಯಿಂಟ್ಸ್ನೇ ನೆನಪು ಮಾಡ್ಕೋಬೇಕು, ಬಾಬರ್ ಪಾಯಿಂಟ್ಸ್ನೇ ನೆನಪು ಮಾಡಬೇಕು ಅಂತ ಪದೇ ಪದೇ ಮಾಡಿ. ಅದಕ್ಕೆ ಬಾಬಾ ಹೇಳ್ತಾರೆ ಸ್ನೇಹ ನನಗೇನು ಬೇಕು, ಪ್ರೀತಿ ಸ್ನೇಹ. ಯಾವ್ದು ಗಿಫ್ಟ್ ಹೇಳಿದ್ದು? ಮೇರೆ ಇನ್ನೇನು ಮುತ್ತುರತ್ನ ಬೇಕಿಲ್ಲ, ನಿಮ್ಮ ಸ್ನೇಹ ಪ್ರೀತಿ ಬೇಕು. ಆಮೇಲೆ ಇನ್ನೊಂದು ಏನು ಮಾಡಿದ್ರು ಕೊನೆಗೆ, ವಿದೇಶದವ್ರದ್ದು ಏನು ವಿಶೇಷತೆ ಇದೆ? ಥ್ಯಾಂಕ್ ಯು ಅಲ್ವಾ? ನಾವು ಎಷ್ಟು ಸರಿ ಅಂದ್ಕೊತೀವಿ. ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ ಅಚ್ಯುತಾಯ ನಮಃ, ಕೇಶವಾಯ ನಮಃ, ರಾಮಾಯ ನಮಃ, ಕೃಷ್ಣಾಯ ನಮಃ, ನೀನೇ ನಮಃ, ಅವನೇ ನಮಃ, ಎಷ್ಟು ಸರಿ ಹೇಳ್ತೀವಿ ನಾವು? 1000 ಸರಿ ಹೇಳ್ತೀವಿ. ಅದಕ್ಕೆ ವಿಷ್ಣು ಸಹಸ್ರನಾಮ ಅಂತ ಹೇಳ್ತೀವಿ, ಶಿವನ ಸಹಸ್ರನಾಮ ಅಂತ ಇದೆ. ಈಗ ನಮ್ಗೆ ಅದಿಲ್ವಲ್ಲ. ಈಗ ಶಿವಬಾಬರಿಗೆ ಥ್ಯಾಂಕ್ಸ್ ಬಾಬಾ, ಇವತ್ತೊಂದು ಗಂಟೆಗೆ ಯೋಗ ಮಾಡಿದೆ ಬಾಬಾ, ತುಂಬ ಥ್ಯಾಂಕ್ಸ್ ಬಾಬಾ. ಇವತ್ತು ಊಟ ಮಾಡಿದೆ, ನಿನ್ನ ನೆನಪಿನಲ್ಲೇ ಊಟ ಮಾಡಿದೆ ಬಾಬಾ, ತುಂಬ ಥ್ಯಾಂಕ್ಸ್ ಬಾಬಾ. ಬಾಬಾ ನಡ್ಕೊಂಡು ಹೋಗ್ತಾಯಿದ್ದೀನಿ, ನಿನ್ನ ಜೊತೆಲೇ ಹೋಗ್ತೀನಿ ಬಾಬಾ, ತುಂಬ ಥ್ಯಾಂಕ್ಸ್ ಬಾಬಾ. ಪದೇ ಪದೇ ಥ್ಯಾಂಕ್ಸ್ ಹೇಳಿದ್ರೆ ಏನಾಗುತ್ತೆ? ಬಾಬಾ ದೂರ ಆಗ್ತಾರೆ, ಹತ್ರ ಆಗ್ತಾರ? ನೋಡಿ, ಯೋಚನೆ ಮಾಡಿ. ಏನಾದರೂ ಮಾಡಿ 1 ಸೆಕೆಂಡು ಅಯ್ಯಪ್ಪನ ಬಿಡಕ್ಕೆ ಹೋಗ್ಬಿಡಿ. ಕೆಲವು ಹೇಳ್ತಾರೆ ನೋಡಬೇಕು, ಬಿಟ್ಟಿರೋ ಅಯ್ಯಪ್ಪನ್ನ ಹಾಕ್ಬಿಡಿ. ಅದಕ್ಕೆ ಕೃಷ್ಣನ್ ಏನು ಮಾಡಿದ್ರು? ಹಗ್ಗ ಕಟ್ಟಾಕ್ಬಿಟ್ರಂತೆ. ನಾವು ಹಗ್ಗ ಹಾಕಬೇಕು. ಯಾವುದು? ಪ್ರೇಮದ ಪಾಶದಲ್ಲಿ ಶ್ರೀಪಾಪನ ಕಟ್ಟಾಕಬೇಕು. ಕಟ್ಟಾಕಿ ನೋಡೋಣ. ಎಷ್ಟು ಪ್ರೀತಿ ಇದೆಯೋ ಅಷ್ಟು ಕಟ್ಟಾಕ್ತೀರ, ಎಷ್ಟು ಪ್ರೀತಿ ಇದೆಯೋ ಅಷ್ಟು ಅವನ ಜೊತೆ ಇರ್ತೀರ, ಎಷ್ಟು ಪ್ರೀತಿ ಇದೆಯೋ ಅವನು ಬಿಡೋದಿಲ್ಲ ನೀವು. ಸರಿನಾ? ಥ್ಯಾಂಕ್ಸ್ ನಿಮಗೆಲ್ಲ. ಓಂ ಶಾಂತಿ. 2 ನಿಮಿಷ ಪರಧಾಮಕ್ಕೆ ಹೋಗೋಣ. ಹೋಗೋಣ ಅಥವಾ ಇಲ್ಲೇನೆ ಪರಧಾಮ ಅನುಭವ ಮಾಡ್ತೀರಾ? ಕಣ್ಮುಚ್ಚಕ್ಕೆ ಹೋಗ್ಬಿಡಿ. ಏನಾದಾಗಲಿ ಕಣ್ಮುಚ್ಚಕ್ಕೆ ಹೋಗ್ಬಿಡಿ. ಕಣ್ಮುಚ್ಚಿದ್ರೇ ತಾಪತ್ರಯ ಪ್ರಪಂಚದಲ್ಲಿ. ಅದಕ್ಕೆ ನಮ್ಮಲ್ಲಿ ಅನೇಕರು ಹೇಳ್ತಾರೆ, ನೀವು ಯಾಕೆ ಕಣ್ಣು ತೆರ್ಕೊಂಡು ಯೋಗ ಮಾಡ್ತೀರಾ? ಯಾಕೆ ಅಂದರೆ ಕಣ್ಣು ಮುಚ್ಕೊಂಡ್ರೆ ಮನೆಯಲ್ಲಿ ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳಿ, ನೀವು ಬೀಗ ಹಾಕ್ಕೊಂಡು ಹೊರಟೋಗ್ಬಿಡಿ, ಮಕ್ಕಳು ಕುಣಿದು ಕೂಪಲು ಸಾಕ್ಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟಿರ್ತಾರೆ. ನೀವು ಬಾಗಿಲು ತೆಗೆದಿಟ್ಟೋಗಿ ಯಾರೋ ಬರ್ತಾರೆ ಅಂತ ಗಂಭೀರ ಕೂತಿರ್ತಾರೆ. ಹಾಗೆ ನಾವು ಈ ಕಣ್ಣು 2 ಡೋರ್ ಕ್ಲೋಸ್ ಮಾಡಿಬಿಟ್ರೆ ಒಳಗಿದವಲ್ಲ ವ್ಯರ್ಥ ಸಂಕಲ್ಪಗಳು ಯಾವ್ಯಾವುದೋ, ಯಾವ ಪ್ರಪಂಚದ್ದೋ, ಎಲ್ಲಿದೋ, ಮನೆದೋ ಎಲ್ಲ ಬಂದು ಕೂತ್ಕೊಬಿಡ್ತಾರೆ. ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಣ್ಣು ತೆರೆದಿದ್ರೆ ನಾನಾತ್ಮ ಒಂದೊಂದು ಸಂಕಲ್ಪವನ್ನು ಬಹಳ ಪ್ರೀತಿಯಿಂದ ಅನುಭವ ಮಾಡ್ತಾ ಕಲ್ಪನೆ ಮಾಡ್ತಾ ಬಾಬಾ ನನ್ನ ಜೊತೆಲಿದ್ದಾರೆ, ಬಾಬಾ ನನ್ನ ಕರ್ಕೊಂಡು ಹೋಗ್ತಾಯಿದ್ದಾರೆ, ಬಾಬಾ ನನ್ನ ನಡೆಸ್ತಾಯಿದ್ದಾರೆ, ಬಾಬಾ ನನ್ನ ನೋಡ್ತಾಯಿದ್ದಾರೆ. ನೋಡಿ ಬಾಬಾ ಹೆಂಗೆ ನೋಡ್ತಿದ್ರು ನೋಡಿ, ಮಮ್ಮ ಹೆಂಗೆ ನೋಡ್ತಿದ್ರು ನೋಡಿ, ನಿರಾಕಾರ ಬಾಬಾ ಹೆಂಗೆ ನೋಡ್ತಿದ್ರು ನೋಡಿ. ಇನ್ನೇ ಅಭ್ಯಾಸ ಮಾಡಿ. ಶಾಂತಿ ಬೇಕಾ? ಕಣ್ಣಲ್ಲಿ ಬರೋಕ್ಕೆ ಶುರು ಮಾಡುತ್ತೆ ನೋಡಿ. ಪ್ರೀತಿ ಬೇಕಾ? ಪವಿತ್ರತೆ ಬೇಕಾ? ಎಲ್ಲ ಬರುತ್ತೆ. ಅಲ್ಲಿಂದನೂ ಬರುತ್ತೆ, ಇಲ್ಲಿಂದನೂ ಬರುತ್ತೆ. ಇಷ್ಟು ನಿಮ್ಮ ಮುಂದ್ಗಡೆ ಇರಬೇಕಾದ್ರೆ ನೋಡಿ. ನನಗೆ ಯಾರು ಕಾಣಿಸ್ತಾ ಇಲ್ಲ, ಬರೀ ನೀವು ಕಾಣಿಸ್ತಿದ್ರೆ. ನಿಮಗೆ ಎಷ್ಟೊಂದು ಜನ ಕಾಣಿಸ್ತಾರೆ. ಅದಕ್ಕೋಸ್ಕರ ಈ ಸರಿ ಹೋದ್ಮೇಲೆ ಒಂದು ಅಭ್ಯಾಸ ಮಾಡಿಕೊಡಿ. ಮಮ್ಮವ್ರದ್ದು, ಬಾಬಾವ್ರದ್ದು ಜೀವನ ಚರಿತ್ರೆನ ಓದಿ. ಮತ್ತು ಪದೇ ಪದೇ ಈ ಒಂದು ಪ್ರೀತಿ ಮಾಡ್ತಕ್ಕಂಥ ನಿಮ್ಮ ಮನೆಗೆ ಹೋದ್ಮೇಲೆ ಅಷ್ಟೇ, ಬಾಬಾ ನನ್ನ ಜೊತೆ ಇದ್ದಾರೆ, ಬಾಬಾ ಕರ್ಕೊಂಡು ಹೋಗ್ತಾಯಿದ್ದಾರೆ, ಬಾಬಾ ನಡೆಸ್ತಾಯಿದ್ದಾರೆ, ಬಾಬಾ 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 ಎಡೆ ಬಿಡದೆ ಇಟ್ಕೊಂಬಿಡಿ. ಓಂ ಶಾಂತಿ. ಥ್ಯಾಂಕ್ಸ್. ಕರುಣಾಸಾಗರ ಶ್ರೀ ಬಾಬಾ, ನೀನು ಈ ಸೃಷ್ಟಿಗೆ ಬರೋದೊಂದೇ ಸರಿ. ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀಯ, ನಮ್ಮ ಕೈ ಹಿಡಿದಿದ್ದೀಯ, ನಮ್ಮನ್ನು ನಡೆಸ್ತಾ ಇದ್ದೀಯ.
ನನಗೆ ಜ್ಞಾನಾಮೃತವನ್ನು ಕೊಡ್ತಾ ಇದ್ದೀಯ. ಜ್ಞಾನ ರತ್ನಗಳನ್ನು ನೀಡಿ ಶಕ್ತಿಯನ್ನು ತುಂಬುತ್ತಾ ಇದ್ದೀಯ. ಶ್ರೀಮಂತನನ್ನಾಗಿ ಮಾಡ್ತಿದ್ದೀಯ. ಯೋಗದ ಮುಖಾಂತರ ಸಶಕ್ತನನ್ನಾಗಿ ಮಾಡ್ತಾ ಇದ್ದೀಯ. ನಾನೊಂದು ಸಾಧಾರಣ ಆತ್ಮ ಆಗಿದ್ದೆ. ನೀನು ನನ್ನ ಕೈ ಹಿಡಿದು ನನ್ನನ್ನು ವಿಶೇಷ ಆತ್ಮನಾಗಿ ಮಾಡಿದೆ. ಆಲ್ರೌಂಡ್ ಪಾತ್ರಧಾರಿಯನ್ನಾಗಿ ಮಾಡಿದೆ. 3 ಲೋಕಕ್ಕೆ ಮಾಲೀಕನನ್ನಾಗಿ ಮಾಡಿದೆ. 3 ಕಾಲದ ಜ್ಞಾನ ಕೊಟ್ಟೆ. ನನಗೆ ದಿವ್ಯ ಬುದ್ಧಿಯ ವರದಾನ ಕೊಟ್ಟಿದ್ದೀಯ. ದಿವ್ಯ ದೃಷ್ಟಿಯ ವರದಾನ ಕೊಟ್ಟಿದ್ದೀಯ. ರಾತ್ರಿ ಮಲಕ್ಕೋಬೇಕಾದ್ರೆ ನಿನ್ನ ಮಡ್ಲಲ್ಲೇ ಮಲಕ್ಕೊಳ್ತೀನಿ. ನೀನು ನನ್ನನ್ನು ಭಾಳ ಪ್ರೀತಿಯಿಂದ ನೋಡ್ಕೊಳ್ತೀಯ. ಬೆಳಿಗ್ಗೆ ಹೇಳ್ಬೇಕಾದ್ರೆ ನಿನ್ನ ಮಡ್ಲಿಂದ ಹೇಳ್ತೇನೆ. ನಿನ್ನನ್ನೇ ನೋಡ್ತೇನೆ. ನಿನ್ನ ಜೊತೆಲೇ ಮಾಡ್ತೇನೆ. ನಿನ್ನನ್ನೇ ನೆನಪು ಮಾಡ್ತೇನೆ. ನಿನ್ನ ಜೊತೆಲೇ ಕೂತಿರ್ತೇನೆ. ಬಾಬಾ, ನಾವೆಲ್ಲ ಸತ್ಯವಂತ ಗೋಪಿಯರು. ನೀನು ನನ್ನ ಮುರಳೀಧರ ಕೃಷ್ಣ ನೀನಾಗಿದ್ದೀಯ. ಪ್ರತಿ ಸೆಕೆಂಡ್ ನನಗೆ ಮುರಳಿಯನ್ನು ನುಡಿಸ್ತಾ ಇದ್ದೀಯ. ನಿನ್ನ ಸುಂದರವಾದಂಥ ಮುರಳಿ, ಅದರಲ್ಲಿರ್ತಕ್ಕಂಥ ಶಕ್ತಿ, ಅದರಲ್ಲಿರ್ತಕ್ಕಂಥ ಪ್ರೀತಿ, ಅದರಲ್ಲಿರ್ತಕ್ಕಂಥ ಆತ್ಮೀಯತೆ, ಬಾಬಾ ಕಲ್ಪಕ್ಕೂ ಕೂಡ ಇಂಥ ವಿಶೇಷವಾಗಿರ್ತಕ್ಕಂಥ ಭಾಗ್ಯ ನನಗೆ ಸಿಗುತ್ತೆ. 21 ಜನ್ಮಗಳ ಭಾಗ್ಯ ಕೊಡ್ತಾ ಇದ್ದೀಯ. 3 ಯುಗಕ್ಕೂ ಭಾಗ್ಯ ಕೊಡ್ತಾ ಇದ್ದೀಯ. ಸಂಗಮ ಯುಗದ ತನಕ ಭಾಗ್ಯ ಕೊಡ್ತಾ ಇದ್ದೀಯ. ನಿನ್ನ ಭಾಗ್ಯವೇ, ನೀನು ಕೊಟ್ಟಂಥ ಪುಣ್ಯನೇ ನನ್ನನ್ನು ಮತ್ತೆ ಸಂಗಮದಲ್ಲಿ ತಂದಿದೆ. ನಾನು ಮತ್ತೆ ಕೈ ಹಿಡಿದಿದ್ದೀಯ. ಪ್ರತಿ ಕಲ್ಪದಲ್ಲೂ ನಾವು ನಿನ್ನ ಜೊತೆಲಿ ಪಾತ್ರ ಮಾಡ್ತೇವೆ. ಪ್ರತಿ ಕಲ್ಪದಲ್ಲೂ ನಾವು ನಿನ್ನನ್ನು ಬಿಡಲ್ಲ. ನಾವು ನಿನ್ನನ್ನು ಪ್ರೀತಿಸ್ತೇವೆ. ನೀವು ನನ್ನನ್ನು ಪ್ರೀತಿಸ್ತೀರಾ. ನಮ್ಮಿಬ್ಬರ ಸಂಬಂಧ ಅವಿನಾಶಿ ಅಂತ ಸಂಬಂಧ, ಅನಾದಿ ಸಂಬಂಧ, ಅವ್ಯಕ್ತ ಸಂಬಂಧ, ಅದ್ಭುತವಂತ ಸಂಬಂಧ. ಮೇರಾ ಬಾಬಾ, ಪ್ಯಾರೆ ಬಾಬಾ, मीठे बाबा, शुक्रिया बाबा, थैंक यू बाबा, थैंक यू, थैंक यू. ओम शांति.